ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಗ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾತಃ ಪರಿಪೂರ್ಣಂ ನಾರಾಯಣ ನಮಸ್ಕೃತ್ಯ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘ ದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪೂರ್ಣಬೋಧಾಧಿಕಾನ್ ಗುರೂನ್ ಕುರ್ಮಶ್ರೀ ಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಯಾವುದೀಗ ಮುಗಿತಲ್ಲ, ಭಾಷ್ಯ ಮುಗಿತಲ್ಲ, ಆಗಬೇಕು. ಯಾವುದ್ರದ್ದು? ಹಾಂ, ಭಾಷ್ಯ ಆಗಬೇಕಾ? ಅದು ತಾತ್ಪರ್ಯ ಆಯ್ತು, ತಾತ್ಪರ್ಯ ಇಲ್ಲ ಅದಕ್ಕೆ. ಯಸ್ಸರ್ವತ್ರ ಅನಭಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಃ ಸರ್ವತ್ರ ಅನಭಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಃ ಯಾವನೋ ಸರ್ವತ್ರ ಎಲ್ಲ ಕಡೆಗೂ ಕೂಡ, ಸರ್ವತ್ರ ಮುಂದೆ ಬರುತ್ತೆ, ಪುತ್ರತಾರ ಗೃಹಾದಿಷು ಅಂತ ಮುಂದೆ ಬರುತ್ತೆ, ಅದು 13ರಲ್ಲಿ. ಅದು ಯಾವುದೇ ಸಂಬಂಧಪಟ್ಟವರಲ್ಲಿ ಅನಭಿಸ್ನೇಹ, ಹೆಚ್ಚು ಸ್ನೇಹ ಹೊಂದೋದಿಲ್ಲ. ಸ್ನೇಹ ಹೊಂದದೇ ಹೋದರೆ ಇರಲಿಕ್ಕಾಗೋದಿಲ್ಲ. ಅತಿ ಹೆಚ್ಚು ಸ್ನೇಹ ಹೊಂದಿದರೆ ಅದು ಪ್ರಯೋಜನ ಇಲ್ಲ. ಅದಕ್ಕೆ ಎಷ್ಟಿರಬೇಕು, ಎಷ್ಟು ಬೇಕೋ ಅಷ್ಟಿರಬೇಕು, ಆ ರೀತಿ ಇರ್ತಾನೆ. ತತ್ತತ್ ಶುಭಾಶುಭಂ ಪ್ರಾಪ್ಯ, ಅದರಿಂದ ಬರತಕ್ಕಂಥ ಶುಭ ಅಶುಭ, ಒಳ್ಳೆಯದೋ ಕೆಟ್ಟದ್ದು, ಅದು ಬಂದಾಗ ನ ಅಭಿನಂದತಿ ನ ದ್ವೇಷ್ಟಿ. ಶುಭ ಬಂದಾಗ ಅಭಿನಂದನೆ ಮಾಡೋದು, ಶುಭ ಬರದೆ ಹೋದಾಗ ದ್ವೇಷ ಮಾಡೋದು, ಎರಡನ್ನೂ ಮಾಡೋದಿಲ್ಲ. ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಪ್ರಜ್ಞೆ ಪ್ರತಿಷ್ಠಿತವಾದದ್ದು, ಸ್ಥಿತವಾದದ್ದು, ಅಚಲವಾದದ್ದು ಅಂತ ಅರ್ಥ. ಹೋ ಯಸ್ಸರ್ವತ್ರ ಅನಭಿಸ್ನೇಹ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಸರ್ವತ್ರ ಅನಭಿಸ್ನೇಹತ್ವಾತ್ ಶುಭಾಶುಭಂ ಪ್ರಾಪ್ಯ ನ ಅಭಿನಂದತಿ ನದ್ವೇಷ್ಟಿ. ಅದೇನದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ಸರ್ವತ್ರ ಅನಭಿಸ್ನೇಹನಾಗಿರುತ್ತಾನೆ, ಶುಭಾಶುಭ ಬರುತ್ತೆ ಅಂತ ಕೇಳಿದರೆ, ಸರ್ವತ್ರ ಅನಭಿಸ್ನೇಹತ್ವಾತ್ ಅದು ಹೇತು. ಸರ್ವತ್ರ ಅನಭಿಸ್ನೇಹತ್ವಾದೇವ ತತ್ತ ಶುಭಾಶುಭಂ ಪ್ರಾಪ್ಯ ನಾಭಿನಂದತಿ. ಆ ಬಗ್ಗೆ ಇವತ್ತು ಯಾರ್ದೋ ಫಸ್ಟ್ ರ್ಯಾಂಕ್ ಬಂತು, ನಾವು ತಲೆ ಕೆಡಿಸ್ಕೊಂಬೋದಿಲ್ಲ. ಯಾತಕ್ಕೆ? ನಮ್ಗೆ ಯಾರೂ ಗೊತ್ತೇ ಇಲ್ಲ ನಮಗೆ. ಫಸ್ಟ್ ಆಫ್ ಆಲ್ ಅಭಿಮಾನದ ಪ್ರಶ್ನೆ ಇಲ್ಲ. ಅದೇ ರೀತಿ ಯಾರೋ ಫೇಲ್ ಆದ, ಸಸ್ಪೆಂಡ್ ಆದ, ಡಿಸ್ಮಿಸ್ ಆದ, ತಲೆ ಕೆಡಿಸ್ಕೊಂಬೋದಿಲ್ಲ. ಯಾತಕ್ಕೆ? ಅದು ಸಂಬಂಧ ಇಲ್ಲ. ಆ ದೃಷ್ಟಿಯಲ್ಲಿ ಎಲ್ಲ ರೀತಿ ಎಷ್ಟೋ ಅಷ್ಟೇ ಇದ್ವಿ. ಸರಿಯಾದ ಈಗ ಗೊತ್ತಿದ್ದವರದನ್ನೇ ತಿಳ್ಕೊಬೇಡ. ಚೆನ್ನಾಗಿ ಓದಿದ್ದ ಫಸ್ಟ್ ರ್ಯಾಂಕ್, ಭಾರಿ ಒಳ್ಳೆಯದು, ಚೆನ್ನಾಗಿ ಓದಿದ್ದ, ಫೇಲ್ ಆದ, ಓದಿದ್ದಲ್ಲೇ ಫೇಲ್ ಆದ, ಅಷ್ಟೇ ಅವನ ಹಣೆ ಬರ. ಅದು ಯಾವುದಕ್ಕೆ ಏನು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಆತೀಗ. ತಾನು ಉಬ್ಬೋದು, ತಾನು ಕುಗ್ಗೋದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆ ರೀತಿಯಲ್ಲಿ ಇರ್ತಕ್ಕಂಥ ಬ್ಯಾಲೆನ್ಸ್ ಆಫ್ ಮೈಂಡ್ ಇದೆಯಲ್ಲ, ಅದು ಭಾರಿ ದೊಡ್ಡದು. ಯದಾ ಸಂಹರತೆ ಚ ಅದಕ್ಕೆ ಅದು ಅದೇ ಗೆಲ್ಲಬೇಕು ಅಂತ ಹೇಳಿ. ಅಭಿಮಾನ ಎಷ್ಟಾಗಬೇಕು, ಈಗ ಮಗನಿಗೆ ಆರೋಗ್ಯ ಸರಿ, ತಕ್ಷಣ ಆಸ್ಪತ್ರೆ ಅದು ಇರಬೇಕು. ಅದೆಲ್ಲ ಬಿಡಬಾರ್ದು. ಇದ್ರೇನು ಹತ್ತರೇನು ಹಾಗೆಲ್ಲ ಅನ್ನಬಾರ್ದು, ಗೊತ್ತಾಯ್ತಾ? ಆದರೆ ಪ್ರಯತ್ನ ಎಲ್ಲ ಪಟ್ಟ ಪಾಪ, ಅದು ಒಂದು ರೀತಿ ವಾಸಿ ಆಯಿತು, ಅದು ವಾಸಿ ಆಗಲಿಲ್ಲ, ಆಯಿತು, ದೇವರ ಸಂಕಲ್ಪ ಅಷ್ಟೇ. ತನ್ನ ಇದಲ್ಲ ಹೇಳಿದ್ನಲ್ಲಪ್ಪ, ತಮ್ಮ ಕೆಲಸ ಎಷ್ಟಿದೆ ಅಥವಾ ಸರಿಯಾಗಿ ಕೆಲಸ ಮಾಡೋದು, ಫಲ ಬರದೆ ಹೋದರೆ ದೇವ್ರ ಸಂಕಲ್ಪ ಅಷ್ಟೇ ಹೊರತು ಇಂಡಿಫರೆಂಟ್ ಆಗಿರಬಾರ್ದು. ಇಲ್ಲಿ ಇಂಡಿಫರೆನ್ಸ್ ಅಂತ ಅರ್ಥ ಅಲ್ಲ, ಗೊತ್ತಾಯ್ತಾ? ಕೇರ್ಲೆಸ್ ಆಗಿರೋದು ಹಾಗಿದ್ರೆ ಯಾರು ಏನು ಕೇರ್ಲೆಸ್ ಆಗಿರ್ತಾರೆ ಅಂತ ತಿಳ್ಕೊಂಡ್ರೆ ಭಾರಿ ತಪ್ಪದು. ಕೇರ್ಲೆಸ್ ಆಗಿರೋದಿಲ್ಲ, ಫುಲ್ ಹೇಳಿ ದುಡ್ಡು ಎಣಿಸ್ಕೊಳ್ತಾನೆ. ಕ್ಯಾಶಿಯರ್ ಭಾರಿ ಕೇರ್ಫುಲ್ಲಾಗಿರ್ತಾನೆ. ಎಣಿಸ್ಬೇಕಾದ್ರೆ ರೂಪಾಯಿ ಕೌಂಟ್ ಮಾಡ್ತಾನೆ, ಪೈಸೆ ಯಾವ್ದಕ್ಕೆ ಕೌಂಟ್ ಮಾಡ್ತಾನೆ?
ಇದು ಆನ್ಸರಬಲ್ ಅದಕ್ಕೆ, ಗೊತ್ತಾಯ್ತಾ. ಆದರೆ ಎಣಿಸ್ಕೊಡ್ಬೇಕಾದ್ರೂ ಹಾಗೆ ಕೊಡ್ತಾನೆ. ಮತ್ತೆ ಕಡಿಮೆ ಅಂತ ಬಂದರೆ ಕೈಯಿಂದ ಕೊಡಬೇಕಾಗುತ್ತೆ ಆಮೇಲೆ, ಗೊತ್ತಾಯ್ತಾ. ಇಸ್ಕೊತಾನೆ, ಇಂಡಿಫರೆನ್ಸ್ ಇಲ್ಲ ಅಲ್ಲಿ, ಅಟ್ಯಾಚ್ಮೆಂಟು ಇಲ್ಲ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಅಲ್ಲಿ ನೋಡಿ, ತನ್ನ ಮುಂದೆ ಹಣದ ರಾಶಿ ಬಿದ್ದಿದ್ರು ಕೂಡ ನಂದಲ್ಲ, ಎಚ್ಚರಿಕೆ ಇದೆ. ಅದೇ ರೀತಿ ಏನೇ ಇದ್ದರೂ ನಮ್ಮದು ಕ್ಯಾಶಿಯರ್ ಹೇಗಿರುತ್ತೆ ನಾವು ಹಾಗೇ ಇರಬೇಕು. ನಮ್ಮಲ್ಲಿ ಎಷ್ಟಿದ್ರೂ ಕೂಡ ಏನೋ ನಮ್ಮದಲ್ಲ. ಅದು ಯಾತಕ್ಕಿರೋದು? ವಿಲೇವಾರಿ ಮಾಡಲಿಕ್ಕೆ ಹೊರತು ಇಟ್ಕೊಂಡು ಹೋಗ್ಲಿಕ್ಕಲ್ಲ. ಅದನ್ನು ತಿಳ್ಕೊಂಡ್ರೆ ಅವ ಸರಿ ಹೋಗುತ್ತೆ. ಅದು ನಮ್ಮದು ಎಲ್ಲಿ ಇಟ್ಕೊಂಡು ಹೋಗ್ಬೇಕು? ಇಟ್ಕೊಂಡು ಹೋಗಿ ಎಲ್ಲಿ ಇಟ್ಬೇಕು ಅವನೀಗ? ಉಪಯೋಗಿಸ್ಬಿಟ್ರೆ ಏನಾಗುತ್ತೆ ಅದರಿಂದ? ಉಪಯೋಗಿಸ್ಬಿಟ್ಟು ಎಂಜಲು ಬಡಿಸ್ಕೊಂಡ ತಿನ್ನಲಿಲ್ಲ. ಎಂಜಲ್ ಒಳ್ಳೆಯವ್ರು ತಿಂತಾರೆ, ಅದನ್ನು ಯಾರು ತಿಂತಾರೆ? ಎಂಜಲ್ನ ಕೆಟ್ಟವರೇ ತಿಂತಾರೆ, ಒಳ್ಳೆಯವ್ರು ತಿನ್ನೋದಿಲ್ಲ. ಅದ್ರ ಬದಲು ಚೆಲ್ಲದೆ ಹೋಗಿ ಉಳ್ಳವ್ರು ತಿನ್ನಬೇಕು ಅಂತಿದ್ದರೆ ಅದನ್ನ ಎಂಜಲ್ ಮಾಡದೇ ಇರಬೇಕಾಗಿತ್ತು. ಅಂದರೆ ಅರ್ಥ ಏನು? ತನಗೆ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕಾಗಿತ್ತು. ಹೆಚ್ಚು ಬಂದರೆ ಅದನ್ನೇನು ಹಾಕ್ಸೋಬಾರದು. ಇದೆಲ್ಲ ನಿಯಮಗಳು ಪಾಲನೆ ಮಾಡಿದರೆ ಸರಿ ಹೋಗುತ್ತೆ. ಆದ್ದರಿಂದ ಎಂದೂ ಕೂಡ ಒಳ್ಳೆ ಎಂಜಲನ್ನು ಒಳ್ಳೆಯವನ್ನೇನು ಮಾಡಿದ್ರು ತೊಗೊಳ್ಳೋದಿಲ್ಲ. ಹಾಗೋ ಕಂಡ್ರವ್ರ ದುಡ್ಡನ್ನು ಬೇರೆಯವ್ರು ತೊಗೊಳ್ಳೋದಿಲ್ಲ, ಗೊತ್ತಾಯ್ತಾ. ನಮಗೆ ಅದೆಲ್ಲ ಕೂಡ ನಮಗೆ ಬೇಕು ನಿಜ, ಬಟ್ ಇವೊಂದು ಬೇಕಿಲ್ಲ ನಮಗೆ. ದೇವರು ಕೊಡಬೇಕು, ಒಳ್ಳೆ ರೀತಿ ಕೆಲಸ ಆಗಬೇಕು ಅಷ್ಟೇ ಹೊರತು ಬೇರೆ ಬೇಡ. ಈ ಭಾವನೆ ಇರೋದ್ರಿಂದ ಒಳ್ಳೆಯವ್ರ ಕೈಲಿ ಹೋಗೋದಿಲ್ಲ, ಕೆಟ್ಟವ್ರ ಕೈಲೇ ಹೋಗ್ತದೆ. ಕೆಟ್ಟವ್ನು ಮಿಸ್ಯೂಸ್ ಮಾಡೇ ಮಾಡ್ತಾನೆ. ಅದರಿಂದ ಪಾಪ ಇವನು ಬರುತ್ತೆ. ಓನರ್ ಇವನಾದ್ದರಿಂದ ಇವನಿಗೆ ಪಾಪ ಬರುತ್ತೆ. ಆದ್ದರಿಂದ ಪಾಪ ಬರದಂತೆ ಇರಬೇಕಾದ್ರೆ ಈ ರೀತಿ ಬದುಕಬೇಕು ಅಂತ ಹೇಳ್ತಾರೆ. ಆ ಪಾಪಗಳ ಮೇಲೆ ಆಮೇಲೆ ಬರೀ ಪಾಪ ಬರೋದಲ್ಲ, ಲೋನ್ ಹೇಗೆ ಇಂಟ್ರೆಸ್ಟ್ ಜಾಸ್ತಿ ಬೆಳೀತಾ ಹೋಗುತ್ತೆ, ಪಾಪ ಏನಾಗುತ್ತೆ ಅದು ಭಾರಿ ದೊಡ್ಡದಾಗಿ ಬೆಳೆಬಿಡುತ್ತೆ ಆಮೇಲೆ. ಇದು ಅರ್ಥ ಮಾಡಿಕೊಂಡ್ರೆ ಎಷ್ಟು ರಿಸ್ಕ್ ಇದೆ ಅದರಲ್ಲಿ. ಹಾಂ 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 ಕೆಲಸ ಪರ್ಫೆಕ್ಟಾಗಿ ಮಾಡ್ತಾರೆ ಕೆಲಸನ, ಗೊತ್ತಾಯ್ತಾ. ತಲೆ ಕೆಡ್ಸ್ಕೊಬೋದಿಲ್ಲ, ಗೊತ್ತಾಯ್ತಾ. ಕೆಲಸ ಸರಿಯಾಗಿ ಪೋಸ್ಟ್ ಮಾಡಿದ ಅಷ್ಟೇ. ಯಾವ ನ್ಯೂಸ್ ಏನಾಯಿತು ಅಂತ ತಲೆ ಕೆಡ್ಸ್ಕೊಳ್ಕೊಳ್ಳೋದು ಅದ್ರ ಬಗ್ಗೆ ಎಲ್ಲ. ವ್ಯಾಲ್ಯೂ ಮಾಡ್ತಾನೆ ಅಷ್ಟೇ ಹೊರತು ಈ ಹುಡುಗ ಫೇಲ್ ಆದರೆ ಮುಂದೆ ಗತಿ ಏನು ಒಂದು ಪಾಪ ಬಿಚ್ಚ ಬಿಡಬೇಕಾಗುತ್ತೆ. ಬೇರೆ ಪರಿಸ್ಥಿತಿ ಹೇಗಿದೆ ಏನೋ, ಪಾಸ್ ಮಾಡಿಬಿಡೋಣ, ಹಾಗೆಲ್ಲ ಮಾಡಬಾರ್ದು. ಅಥವಾ ಪಾಸ್ ಮಾಡಿಬಿಟ್ರೆ ಏನೋ ಆಗಿಬಿಡ್ತಾನೆ, ಆಗದೇ ಇದ್ದವನು ಫೇಲ್ ಮಾಡಿಬಿಡೋಣ, ನೋಡ್ತಾನೆ ಹಾಕ್ತಾನೆ ಅಷ್ಟೇ. ಅವ್ನು ಏನಾಗುತ್ತೆ ತಲೆಗೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಅವ್ನು ಫೇಲ್ ಆದರೂ ಅಷ್ಟೇ, ಪಾಸ್ ಆದರೂ ಅಷ್ಟೇ. ತನ್ನ ಕೆಲಸ ಏನೋ ವ್ಯಾಲ್ಯೂ ಮಾಡೋದು ಅಷ್ಟೇ. ಅವ್ರು ಬೇರೆ ಕೆಲಸಕ್ಕೆ ಅವನು ಹೇಳಿಲ್ಲ, ಅದೆಲ್ಲ ಯೋಚನೆ ಮಾಡೋ ಅಂತ ಹೇಳಿಲ್ಲ ಅವರು, ಹೇಳಕ್ಕೆ ಹೋಗಬಾರ್ದು. ಯಾರು ಎಲ್ಲಿ ಹೇಳಿದ್ರು? ಯಾರು ಹೇಳಿದ್ರು ನಿಮಗೀಗ? ಎಲ್ಲಿತ್ತು ಸಣ್ಣ ಎಲ್ಲಿಲ್ಲ ಹೇಳಿ? ಹಾಂ ಅಲ್ಲ, ಹಾಗಲ್ಲ. ಕಾನೂನು ಧರ್ಮ ಎರಡಿದೆ. ಈಗ ಕಾನೂನಿನಲ್ಲಿ ಮಾನವೀಯತೆ ಇರಬೇಕು ಅಂತಿಲ್ಲ, ಬಟ್ ಇರಬೇಕು ಆ್ಯಕ್ಚುಲಿ. ಅಲ್ಲೂ ಕೂಡ ಕಾನೂನು ಎಂಥ ಕಾನೂನು ಪಾಲನೆ ಮಾಡೋನು ಕೂಡ ಗೊತ್ತಾಯ್ತಾ, ನೋಡ್ತಾನೆ ಯಾವುದೋ ಎಮರ್ಜೆನ್ಸಿ ಹೋಗಿಬಿಡೋದು ಬಿಟ್ಬಿಡ್ತಾನೆ. ಯಾಕಂದ್ರೆ ಅಲ್ಲಿ ಕನ್ಸಿಡರೇಷನ್ ಮಾನವೀಯತೆ ಬರುತ್ತೆ. ಧರ್ಮದಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಅದು ಮಾನವೀಯತೆ. ಆದರೆ ದೇವ್ರ ಪೂಜೆ ಅಂತಿರುತ್ತೆ ಹೊರತು ಇವನಿಗೋಸ್ಕರ ಇರೋದಿಲ್ಲ. ಮಾನವೀಯತೆ ಫಾರ್ ಮನುಷ್ಯರ ಸೇಕಾದರೆ ಅದು ಜಂಟ್ಲಮನ್ ಅಷ್ಟೇ. ಅವನು ಮೋಕ್ಷ ಸಾಧಕ ಅಂತ ಕರೆಯೋದಿಲ್ಲ. ವಿಷ್ಣು ಪ್ರೀತ್ಯರ್ಥ ಮಾತಾಗ ಅದೇನಾಯ್ತದು ಅದು ಕನ್ವರ್ಟ್ ಆಗಬೇಕು. ಅದು ಮೊದಲು ಏನೂ ಇಲ್ಲದ ಲೌಕಿಕ ಬರಬೇಕು, ಲೌಕಿಕದಿಂದ ಆಧ್ಯಾತ್ಮಕ್ಕೆ ಹೋಗಬೇಕು. ಆ ಸ್ಟೇಜ್ ರೀಚ್ ಆಗದೆ ಹೋದರೆ ಏನಾಗುತ್ತದು ಮೋಕ್ಷಕ್ಕೆಲ್ಲ ಕಾರಣ ಆಗೋದಿಲ್ಲ. ಇಲ್ಲಿ ಸ್ವಲ್ಪ ಹೆಸರು ಬರ್ಬೋದು, ದುಡ್ಡು ಕಾಸು ಬರ್ಬೋದು ಹೊರತು ಮೋಕ್ಷಕ್ಕೆ ಹೆಲ್ಪ್ ಆಗೋದಿಲ್ಲ. ಯಾರು ತಪ್ಪು ಅಂತ ಹೇಳಿದ್ರಲ್ಲ ಆಗಲಿ, ಅದನ್ನು ತಪ್ಪು ಅಂತ ಹೇಳಲಿಲ್ಲ. ಅದನ್ನು ಸತ್ಯ ಹೇಳಬೇಕು ಅನ್ನೋ ಮಾತಿಗೆ ಹಿತ ಆಗ ಸತ್ಯ ಹೇಳಬೇಕು ಅಂತ ಹೇಳಿದ್ದಾರೆ, ಗೊತ್ತಾಯ್ತು. ಸತ್ಯದ ರಕ್ಷಣೆ ಏನು? ಜನಕ್ಕೆ ಒಳ್ಳೇದಾಗಬೇಕು. ಚೇ ಎಲ್ಲ ಎಕ್ಸೆಪ್ಷನ್ಗಳು, ಯಾವುದೋ ಸ್ಟೇಜಲ್ಲಿ ಮಾಡಿದ ತಪ್ಪುಗಳು. ಅಂಥ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆ್ಯಕ್ಸಿಡೆಂಟ್ ಮಾಡ್ತಾರೆ, ನಾವು ಮಾಡ್ಕೊತಾ ಹೋದರೆ ಅದು ಆ್ಯಕ್ಸಿಡೆಂಟ್, ಹೇಳಿ ಕೇಳಿ ಆ್ಯಕ್ಸಿಡೆಂಟ್. ಅದರಿಂದ ಇದು ಇಂಟೆನ್ಷನ್ ಆಗುತ್ತೆ ನಾವು ಮಾಡ್ತೀವಿ ಅಂದರೆ. ಮಾಡ್ಲಿಕ್ಕೆ ಹೋಗಬಾರ್ದು. ಇವತ್ತು ಎಲ್ಲೆಲ್ಲಿ ದೊಡ್ಡವ್ರ ಎಕ್ಸಾಂಪಲ್ ತೊಗೋತಿರೋ ಎಕ್ಸ್ಪರ್ಟ್ ಡ್ರೈವರ್ಸ್ ಎಕ್ಸಾಂಪಲ್ಲೇ ಬರೋದು ಅವ್ರಿಗೆ. ಯಾರು ಇವಲ್ಲ ಎಲ್ ಬೋರ್ಡಲ್ಲಿ ಮಾಡೋದೇ ಇಲ್ಲ. ಯಾಕೆ? ಆ ರೋಡಿಗೆ ಬಿಡೋದೇ ಇಲ್ಲ, ಫಸ್ಟ್ ಬಿಡೋದೇ ಇಲ್ಲ ರೋಡಿ. ಅದರಿಂದ ಮಾಡೋದೇ ಅದು ಯಾವುದೋ ಕಾರಣಕ್ಕಾಗುತ್ತೆ ಅಷ್ಟೇ. ಜೊತೆ ಬಂತು, ಏನು ಸುಸ್ತು ಹೊಡೆದಿದೆ, ಏನೋ 1000 ಕಾರಣ ಇರ್ಬೋದು, ಅಂತೂ ಮಾಡೋರು ಅಂಥದ್ದೇ ಹೊರತು ಇವನು ಮಾಡೋದಿಲ್ಲ. ಅದು ದೊಡ್ಡ ವೆಹಿಕಲ್ಲು, 10 ಜನ ಕೂತಿರ್ತಾರೆ ಪಾಪ, ಅದನ್ನು ಮಾಡಿದರೆ ತಿಳುವಳಿಕೆ ಇಲ್ಲ ಅಷ್ಟೇ. ಅದು ನಾವು ಏನು ಪ್ರಶ್ನೆ ಕೇಳ್ತೇವೆ ಜೀವನ ನೋಡಿ ಆಗಿದೆ ನಾವು ಅದನ್ನು, ಮತ್ತು ಪ್ರಶ್ನೆ ಕೇಳೋ ಕಾರಣನೇ ಇಲ್ಲ ಅದಕ್ಕೆ. ವಿಷಯ ವಿನಯ ಯಥಾ ಸಂಹರತೆ. ಇನ್ನೂ ದೃಷ್ಟಾಂತ ಕೊಡ್ತಾರೆ ಹೇಗೆ ತೊಗೋಬೇಕಾಗಿದ್ದರೆ, ನಿರ್ಲಿಪ್ತನ ಹೇಗಿರಬೇಕು ಅಂತ ಕೇಳಿದರೆ, ಇದರಿಂದ ನಾವು ಯದಾ ಸಂಹರತೆ ಸಂಹರತೆ ಉಪಸಂಹರತೆ ಅಂತ ಅರ್ಥ. ಕೂರ್ಮೋ ಅಂಗಾನೀವ ಸರ್ವಶಃ. ಒಂದು ಕೂಮ ಆಮೆ ಇದೆ, ಅದಕ್ಕೆ ಭಯ ಏನೋ ಆಪತ್ತಿದೆ ತಕ್ಷಣ ಒಳಗೆ ಎಳ್ಕೊಂಬಿಡೋದು. ಅದು ಎಷ್ಟು ಸೇಫ್ ಗೊತ್ತಾಗೋದು, ಏನದು ಇದೆ ಕೈಕಾಲು ಇದೆಯಲ್ಲ ಮೂಮೆಂಟೇ ಇಲ್ಲ, ಹಾಗೆ ನಿಂತ್ಕೊಂಡ್ಬಿಡುತ್ತೆ. ಅದು ಅಷ್ಟು ವಿವೇಕದಿಂದ ವರ್ತಿಸುತ್ತೆ. ಅದು ಯಾರೂ ಇಲ್ಲ, ಬೇಕಲ್ಲ ಆರಾಮಾಗಿ ಈಜಾಡ್ಕೊಂಡು ಹೋಗೋದು, ಗೊತ್ತಾಯ್ತಾ. ಯಾರೂ ಇಲ್ಲ, ಅದು ಕೈಕಾಲು ಬಡೋದು ನೋಡ್ಬೇಕಾದ್ರೆ ಎಂಜಾಯ್ ಮಾಡ್ತಾ ಇರುತ್ತೆ. ಇಲ್ಲಿ ಮತ್ತು ತಕ್ಷಣ ಬುಟ್ಟಿದ ತಕ್ಷಣ ಹೇಳ್ಕೊಂಬಿಡುತ್ತೆ. ಹಾಗೆ ಆ ರೀತಿ ಇರಬೇಕು ಅಂತ. ಯದಾ ಸಂಹರತೆ ಉಪಸಂಹರತೆ. ಯಾವುದನ್ನು? ಇಂದ್ರಿಯಗಳನ್ನು.
ಕೂರ್ಮ ಹೇಗೆ ತನ್ನ ಅಂಗ ಅದು ಯಾವುದು ಗೊತ್ತಾ, ತಲೆಯಿಂದ ಹಿಡಿದು ತಲೆ 2 ಕೈ 2 ಕಾಲು ಅದಕ್ಕೂ ಹಾಗೇ ಇರೋದು, ತಕ್ಷಣ ಹೇಳ್ಕೊಂಬಿಡುತ್ತೆ ವಾಪಸ್. ಇದು ಎಷ್ಟು ಫಾಸ್ಟಾಗಿ, ಆಮೇಲೆ ಏನು ನಿರ್ಲಿಪ್ತ, ಪಲ್ಟಿ ಹೊಡೆದು ಬಿಡೋದಿಲ್ಲ ಅದು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯ, ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ, ಗೊತ್ತಾಯ್ತಾ? ಏನೋ ಕೆಟ್ಟ ಸಂಗೀತ ಕೇಳಕ್ಕೆ ಕೊಟ್ಟ ಬೇಡ, ತಲೆ ಕೆಡಿಸ್ಕೊಳ್ಳೋಕೆ ಮೊದಲು ಕಷ್ಟಪಡ್ತಾರೆ, ಆಮೇಲೆ ನ್ಯಾಚುರಲ್ಲೇ ಹೋಗೋದಿಲ್ಲ ಆ ಕಡೆ, ಆ ಸ್ಥಿತಿ ರೀಚ್ ಆಗ್ತಾರೆ. ಇಂದ್ರಿಯಾಣಿ ಅರ್ಥ ಅಂದರೆ ವಿಷಯ, ಇಂದ್ರಿಯಗಳು ಕಣ್ಣು ಮೊದಲಾದವುಗಳು, ವಿಷಯಗಳು ರೂಪ ಮೊದಲಾದವುಗಳು, ಅವುಗಳಿಂದ ತಕ್ಷಣ ವಾಪಸ್ ತಗೋತಾನೆ. ತಸ್ಯ ಪ್ರಜ್ಞಾ ಪ್ರತಿಷ್ಠೆ. ಇವ್ರು ಕರೆಂಟ್ ಇದೆ ಅಂತ ತಕ್ಷಣ ವಾಪಸ್ ತಗೊಳ್ಳೋ ತಕ್ಷಣ ಯೋಚನೆ ಮಾಡ್ತಾ ಕೊಡ್ತಾನೆ, ಸರಕ್ಕೆ ಮುಟ್ಬೇಡ ಅಂತ ತಕ್ಷಣ ತೊಗೊಂಡ್ಬಿಡು, ಫಾಸ್ಟು ಬ್ರೇಕ್ ಆಗೋ ತಕ್ಷಣ ಬ್ರೇಕ್ ಆಗ್ತಾನೆ. ಯಾಕೆಂದ್ರೆ ಯಾರೋ ಹೇಳ್ತಾ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ, ಯೋಚನೆ ಮಾಡಿ ಕೊಡೋದೇ ಇಲ್ಲ. ರಿಫ್ಲೆಕ್ಸ್ ಆ್ಯಕ್ಷನ್ ಅಂತೀವಲ್ಲ, ಆ ಥರ ಬರಬೇಕಾದ್ರೆ ಪ್ರಜ್ಞಾ ಅಂದರೆ ಸ್ಥಿತಪ್ರಜ್ಞಾ. ಅಪರೋಕ್ಷಜ್ಞಾನಿ ಹೀಗಿರ್ತಾನೆ ಅಂತ ಅರ್ಥ. ಅಪರೋಕ್ಷ ಜ್ಞಾನಿ ಆ ಕಡೆ ಗಮನನೇ ಕೊಡೋದಿಲ್ಲ. ಎಲ್ಲಿ ಘಟೋತ್ಕಚ ಸತ್ತು ಬಿಡ್ತಾನೆ, ಭೀಮಸೇನನ ಮಗ, ಪಾಂಡವರ ಹಿರಿಯ ಮಗ, ಗೊತ್ತಾಯ್ತಾ? ಏನು ಆ ಬಗ್ಗೆ ದುಃಖ ಪಡೋದು ಅರ್ಜುನ ಧರ್ಮರಾಜ, ಯಾರಲ್ಲ, ಭೀಮಸೇನ ಅಲ್ಲ. ಅಂದರೆ ಇವರಿಗೆ ಅಭಿಮಾನದ ದುಃಖ ಪಡ್ತಾರೆ. ಏನು ಕೆಲಸ ಆಯ್ತು, ಈಗ ಒಳ್ಳೆ ಕೆಲಸ ಮಾಡ್ದ, ಹುಟ್ಟಿದ್ದೇ ಅದಕ್ಕೋಸ್ಕರ, ಅದಕ್ಕೆ ಏನು ದುಃಖ ಪಡಬೇಕಾಗಿಲ್ಲ. ಅದಕ್ಕೆ 300 ಹೊಡೆದು ಔಟಾದನ್ನು ಯಾರು ಬೈತಾರ, ಏನಂತಾರೆ ಅದಕ್ಕೆ? ಎಲ್ಲ ಎದ್ದುಕೊಂಡು ಗೌರವ ಕೊಡ್ತಾರೆ. ಅದು ಕೆಲಸ ಮಾಡದೆ ಹೋಗಿದ್ರೆ ತಪ್ಪಾಗ್ತಿತ್ತು. ಅದನ್ನು ವೇದವ್ಯಾಸ ಭೀಮಸೇನ ಏನು ಮಾಡಿದ್ದೋ ಉಳಿದ್ರೆ ವೇದವ್ಯಾಸರು ಬಂದು ಹೇಳ್ತಾರೆ, ದುಃಖ ಪಡಬಾರ್ದು, ನೀವು ಕೆಲಸ ಮಾಡಿ ಹೊರಟಿದ್ದಾನೆ, ಆದ್ದರಿಂದ ಸಂತೋಷ ಪಡಬೇಕು ಹೊರತು ವಯಸ್ಸು ಎಷ್ಟಾಗಿತ್ತು ಮುಖ್ಯ, ಎಷ್ಟು ಕೆಲಸ ಮಾಡ್ದ, ಅಭಿಮನ್ಯು ಎಷ್ಟು ಕೆಲಸ ಮಾಡ್ದ, ಭೀಮರು ಎಷ್ಟು ಕೆಲಸ ಮಾಡಿದರು, ಈ ಥರ ಯೋಚನೆ ಮಾಡಿದರೆ ಅದು ಪಾಸಿಟಿವ್ ಥಿಂಕಿಂಗ್. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್. ಒಟ್ಟು ಕೂರ್ಮದ ಎಕ್ಸಾಂಪಲ್ ಇದು. ನಾವು ಭಾಗವತದಲ್ಲಿ 24 ಕೇಳಿದ್ದೇವಲ್ಲ, ಕೂರ್ಮದಿಂದ ಏನು ಕಲಿತೆ ಅಂತ ತಿಳ್ಕೊಬೋದು. 24 ಅಲ್ಲವು ಏನವೋ ಅಂತ ಬೇಕಾಷ್ಟು ನೋಡ್ಕೊಳ್ಳಿ ಅಂತ ಅರ್ಥ. ಅದು ನೋಡ್ಕೊಂಡ್ಮೇಲೆ ಬೇಕಾಷ್ಟು ಎಕ್ಸಾಂಪಲ್ ಸಿಗುತ್ತೆ ನಮಗೆ. ಹಾಂ, ಇಷ್ಟೊತ್ತು ಅವ್ರು ಕೇಳಿದ್ದು ಅದೇ ತಾನೇ, ಅಪ್ರೋಕ್ಷ ಜ್ಞಾನಿಗಳೇ ತಪ್ಪು ಮಾಡೋದು. ಈ ಗ್ರಹಣ ಇವು ದೀಪಕ್ಕೆ ಹಿಡಿಯುತ್ತಾ? ಗ್ರಹಣ ಯಾರಿಗೆ ಹಿಡಿಯೋದು? ಸೂರ್ಯಚಂದ್ರರಿಗೆ. ದೀಪಕ್ಕೆ ಯಾರು ಉಪವಾಸ ಕೊಡಬೇಕಾಗಿಲ್ಲ, ಗೊತ್ತಾಯ್ತಾ? ದೊಡ್ಡವರಿಗೆ ಬರೋದು. ಅತಿ ಹೆಚ್ಚು ಕೇಸಸ್ ಬರೋದೆಲ್ಲ ಅಟೆಂಡರ್ ಮೇಲೆ ಏನು ಕೇಸ್ ಹಾಕ್ತೀರಿ ನೀವೀಗ? ಅಟೆಂಡರ್ ಎಷ್ಟು ಕೇಸ್ ಹಾಕ್ಬೋದು ನೀವೀಗ? 100 ತೊಗೊಂಡು 1000 ತೊಗೊಂಡಿರ್ಬೋದು ಅಷ್ಟೇ ಲಂಚ. ಅವ್ರಿಗೆ ಯಾರು ಕೋಟಿಗಟ್ಟಲೆ ಲಂಚ ಕೊಡ್ತಾವ್ರಿಗೆ ಯಾರಾದರೂ? ಇಲ್ಲೇ ಇಲ್ಲ. ಅವ್ನು ಆ ಕಾಲದಲ್ಲಿ ಕೇಸ್ ಬರೋದೇ ಇಲ್ಲ, ಅದ್ರ ಮೇಲೆ ಬೈದು ಕಳಿಸ್ಬಿಡ್ತಾರೆ, ತೀರ ಬೈದು ಹೋಗುತ್ತೆ, ಅಷ್ಟೇ ಪನಿಷ್ಮೆಂಟ್ ಅವನಿಗೆ. ಆದರೆ ಇವ್ರದ್ದು ಹಾಗಲ್ಲ. ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡೋಕ್ಕೆ ಸಾಧ್ಯತೆ ಇರೋದು ಮೇಲ್ ಸ್ಟೇಜಲ್ಲಿ, ಮತ್ತು ಅತಿ ಹೆಚ್ಚು ಉಪಕಾರ ಮಾಡೋಕ್ಕಿರೋದು ಅದರಲ್ಲೇ. ಅಟೆಂಡರ್ ಏನು ಉಪಕಾರ ಮಾಡ್ಬೋದು ನಿಮಗೆ? ಏನು ಬರೋದು? ಭಾಳ ಫೈಲ್ ಇಡೋದು ಅಷ್ಟು, ಇದೇ ಮಾಡೋಕ್ಕೆ ಬರೋದಿಲ್ಲ. ಭಾರಿ ಉಪಕಾರ ಮಾಡೋಕ್ಕೂ ಬರೋದಿಲ್ಲ, ಭಾರಿ ಅಪಕಾರ ಮಾಡೋಕ್ಕೂ ಬರೋದಿಲ್ಲ. ಎರಡಕ್ಕೂ ಒಳ್ಳೆ ಸ್ಥಾನದಲ್ಲಿರಬೇಕು. ಇವತ್ತು ಹೇಳ್ತಾನೆ, ಮಲಗಿದವನು ಉರುಳಿದ್ರೆ ಉರುಳ್ತಾನಷ್ಟೇ, ನಿಂತವನು ಬಿದ್ದರೆ ತಲೆ ಹೊಡ್ಕ, ಹಾರೋನು ಬಿದ್ದರೆ ಪೂರ್ತಿ ಕೈಕಾಲು ಬರ್ಕೊತಾನೆ. ಅದು ಮೇಲಿನವರಿಗೆ ಹೆಚ್ಚು ಪೆಟ್ಟಾಗೋದು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ. ಇದಕ್ಕೆ ಉಪಾಯ ಏನು ಅಂತ ಪ್ರಶ್ನೆ. ಇದೆಲ್ಲ ಸಾಧನೆ ಮಾಡಬೇಕಾದ್ರೆ ಉಪಾಯ ಏನು? ಅದಕ್ಕೆ ಇದೊಂದು ಉಪಾಯ. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪಿ ಯಸ್ಯ ಪರಂ ದೃಷ್ಟ್ವಾ ನಿವರ್ತ. ನೋಡಿ, ಏಕಾಶಿ ಉಪವಾಸ ಎಲ್ಲಿ ಬಂದಿದೆ? ಭಗವದ್ಗೀತೆಯಲ್ಲಿ ಬಂದಿದೆ. ನಿರಾಹಾರಸ್ಯ, ಯಾವಾಗ ಆಹಾರ ಕಡಿಮೆ ಮಾಡ್ತಾ ಹೋಗ್ತಾನೆ ಬೇರೆ ದಿವಸದಲ್ಲಿ, ಆಹಾರ ಬಿಟ್ಟೇ ಬಿಡ್ತಾನೆ ಏಕಾಶಿ ಇಂಥ ದಿವಸದಲ್ಲಿ, ಅವಾಗ ಏನಾಗುತ್ತೆ? ಆವಾಗ ಇಂದ್ರಿಯ ಜಯ ಬರಲಿಕ್ಕೆ ಸಾಧ್ಯವಾಗಿ. ಇಂದ್ರಿಯ ಜಯಕ್ಕೆ ದೊಡ್ಡ ಉಪಾಯ ಅಂತ ಹೇಳಿದರೆ ಉಪವಾಸ ವ್ರತ. ಉಪವಾಸ ಏಕಾದಶಿ ಮಾಡ್ತಾನೆ ಅಂತೇಳಿ ಸಣ್ಣ ಪುಟ್ಟ ವ್ರತ ಅಲ್ಲದು. ಕ್ರಮೇಣ ವಿಲ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವನಿಗೆ. ವಿಲ್ ಪವರ್ ಅಂದರೆ ಮೆಂಟಲಿ ಭಾರಿ ಸ್ಟ್ರಾಂಗ್ ಆಗ್ತಾನೆ, ಫಿಸಿಕಲಿ ವೀಕ್ ಆಗ್ತಾನೆ, ಮೆಂಟಲಿ ಸ್ಟ್ರಾಂಗ್ ಆಗ್ತಾನೆ. ಯಾವುದು ಕೌಂಟ್ ಆಗೋದು? ಮೆಂಟಲ್ ಸ್ಟ್ರೆಂತ್, ಫಿಸಿಕಲ್ ಸ್ಟ್ರೆಂತ್? ಮೆಂಟಲ್ ಸ್ಟ್ರೆಂತ್ ಬೇಕಾದ್ರಿಂದ ಅದು ಒಳ್ಳೆ ಜ್ಞಾನಕ್ಕೆ ಮರಣಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಮರಣಕ್ಕೆ ಅನುಕೂಲ ಆಗುತ್ತೆ, ಮರಣಕ್ಕೆ ಅನುಕೂಲ ಆಗಬಾರ್ದು, ಮರಣಕ್ಕೆ ಅನುಕೂಲ ಆಗಬೇಕು. ಹಾಂ, 2 ಉಪವಾಸ. ಭೀಷ್ಮಪಂಚಕ ಮಾಡ್ತಾರಲ್ಲ, ಭೀಷ್ಮಪಂಚಕ ಮಾಡೋದಿಲ್ಲ, ಮಾಡ್ತಾರೆ. ಹಾಂ, ಬರ್ತದೆ. ವಿಷಯ ಈಗಲೇ ಡೌನ್ ಆಗಿಬಿಟ್ಟಿರುತ್ತೆ, ಎಷ್ಟೊತ್ತಿರುತ್ತೆ, 1 kg ಇಳಿದೋಗಿರುತ್ತೆ ಅಷ್ಟೊತ್ತಿಗೆ. ವಿಷಯ ಬರೀ ನಿವರ್ತೆ ಅಂತಲ್ಲ, ವಿನಿವರ್ತಂತೆ, ದೂರ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ನಿರಾಹಾರಸ್ಯ ದೇಹಿನಃ. ನಿರಾಹಾರ ಅಂದರೆ ಆಹಾರ ಪೂರ್ತಿ ಬಿಟ್ಟಾಗ. ಬೇರೆ ಕಡೆಗೆ ದೀಪೋ ನಿವಾತಸ್ಥ ಇದ್ದ ಹಾಗೆ, ಪೂರ್ತಿ ಗಾಳಿ ಇಲ್ಲದವ್ರು ದೀಪ ಆರೇ ಹೋಗ್ಬಿಡುತ್ತೆ. ಎಷ್ಟಿರಬೇಕು ಅಷ್ಟು. ಅದಕ್ಕೆ ಯುಕ್ತಾಹಾರ ವಿಹಾರಸ್ಯ ಅಂತ ಅರ್ಥ. ಉಳಿದು ಏಕಾದಶಿ ಆದ ವ್ರತಗಳಲ್ಲಿ ಪೂರ್ತಿ,
ಉಳಿದ ದಿವಸ ಜಲಹಾರ ಮಾಡಬಾರ್ದು. ಎಷ್ಟು ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ, ನೆಸಿಟಿ ನೋಡ್ಕೊಂಡು ಊಟ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಇಷ್ಟು ದಿವಸ ಏನು ಹೇಳ್ತಿದ್ರು ಗೊತ್ತಾ, ಒಂದು ವಾದ, ನೀವು ಭಾರಿ ಹೊತ್ತು ಉಪವಾಸ ಇರಬೇಡಿ, ಭಾರಿ ಒಳ್ಳೇದಾಗುತ್ತೆ ಡಿಹೈಡ್ರೇಷನ್ ಅಂತೇಳಿ ಅನೌನ್ಸ್ ಮಾಡ್ತೀವಿ. ಟ್ರೆಂಡ್ ಚೇಂಜ್ ಆಗಿಬಿಟ್ಟಿದೆ. ಏನು ಮಾಡ್ತಾರೆ ಗೊತ್ತಾ, ಈಗ ಒಪ್ಪತ್ತು ಊಟ ಮಾಡಿದ್ರೆ ಭಾರಿ ಸೇರಿರುತ್ತೆ. ಅದು ಸೈಂಟಿಫಿಕಲಿ ಪ್ರೂವ್ಡ್ ಅವೆಲ್ಲ. ಈಗ ಯಾರು ಕಡಿಮೆ ತಿಂತಾನೋ, ಲಾಂಗ್ ಗ್ಯಾಪ್ ಕೊಡ್ತಾನೋ, ಅವನಿಗೇನಾಗುತ್ತೆ, ಇವರು 24 ತಾಸು ತಿಂತಾರೆ ಶುಗರು, ಅವಾಗೇನಾಗುತ್ತೆ, ಶುಗರ್ ಕೆಳಗೆ ಬರೋ ಚಾನ್ಸೇ ಇಲ್ಲ, ಮೇಲೆಯೇ ಇರ್ತದೆ ಯಾವಾಗಲೂ ಕೂಡ. ಗೊತ್ತಾಯ್ತಾ, ಯಾವಾಗ ಗ್ಯಾಪ್ ಕೊಡ್ತಾರೆ ಕೆಳಗೆ ಬರುತ್ತಾಗ, ಕೆಳಗೆ ಬಂದಾಗ ನ್ಯಾಚುರಲಿ ಏನಾಯ್ತದ, ಅದ್ರ ಎಫೆಕ್ಟ್, ಕೆಟ್ಟ ಎಫೆಕ್ಟ್ ಆಗಲಿಲ್ಲ. ನಾನ್ ಸ್ಟಾಪ್ ತಿಂತಾ ಇದ್ದರೆ, ಕುಡಿತಾ ಇದ್ದರೆ ಡೌನ್ ಆಗೋ ಚಾನ್ಸೇ ಇಲ್ಲ, ತೊಗೊಂಡ ತಕ್ಷಣ ಏರ್ಬಿಡತ್ತದ. ಏನು ಅಲ್ಲ, ಜಾಸ್ತಿ ತಿನ್ನಬೇಡಿ ಅಲ್ಲ ಅಲ್ಲ ಅದು ಅವ್ರು ಕೆಲವು ಇಷ್ಟಿಷ್ಟು ಯಾವಲ್ಲ ತಿಂತಿದ್ರೆ ಗತಿಯೇನು ಅಷ್ಟೇ ಎತ್ಕೊಳೋದು. ಗೊತ್ತಾಯ್ತಾ, ಹಾಗಲ್ಲ, ಜಾಸ್ತಿ ತಿನ್ನಬೇಡಿ ಅಂದರೆ ಜಾಸ್ತಿ ತಿನ್ನಬೇಡಿ, ತಿನ್ಬೇಕಾದ್ರೆ ಜಾಸ್ತಿ ತಿನ್ನಬೇಡಿ ಅಂತ ಅರ್ಥ. ಸುಮ್ಮನೆ ತಿಂತಾ ಇರಿ ಅಂತ ಅರ್ಥ ಅಲ್ಲ. ಅದು ಇನ್ನೂ ಡೇಂಜರ್. ಅದು ಕೆಳಗೆ ಇಳಿಯೋದೇ ಕೆಳಗದು. ನೀವು ಉದಾಹರಣೆ 150 ಇದ್ದುಬಿಟ್ರೆ ಯಾವಾಗ ಕಡಿಮೆ ಆಗೋದಿಲ್ಲ. ಉಪವಾಸ ಮಾಡಿದ ತಕ್ಷಣ ಸುಮ್ಮನೆ ಉಪವಾಸ ಚೆಕ್ ಮಾಡಿ ನೀವೀಗ. ಏಕಾಸಿ ಬೆಳಿಗ್ಗೆ ಶುಗರ್ ಇದ್ದವರು ಟೆಸ್ಟ್ ಮಾಡ್ಕೊಳ್ಳಿ, ಸಾಯಂಕಾಲಕ್ಕೆ ಟೆಸ್ಟ್. ಏನು ಔಷಧಿ ತೊಗೊಂಡಿಲ್ಲ ಅವನು, ಏನೂ ತೊಗೊಂಡಿಲ್ಲ, ಎಷ್ಟು ಕಡಿಮೆ ಆಗುತ್ತೆ ಗೊತ್ತಾ ನಿಮಗೆ, ಆಲ್ಮೋಸ್ಟ್ 90 ಆದ್ಬಾರ್ದು, 110 90 ಕೆಳಗೆ ಹೋಗಿಬಿಟ್ಟದು. ಯಾವ ಔಷಧಿ ತೊಗೊಂಡಿಲ್ಲ ಅವನು, ನೆನಪಿಟ್ಕೊಳ್ಳಿ. ಅದು ಉಪವಾಸನೇ ಮೆಡಿಸಿನ್ ಅಂತ ಆಗಲಿಲ್ಲ. ಈಗ ಉಪವಾಸ ಔಷಧಿ ಆಯ್ತಲ್ಲ. ಈಗ ಅಷ್ಟೊಂದು ಮಿತಿ ತಿಂತಿದ್ರೆ ನಿಮಗೆ ಚಾನ್ಸೇ ಇಲ್ಲ ಬರಲಿಕ್ಕದು. ಬಂದರೆ ಕಾದು ಹೋಗಿಬಿಡುತ್ತೆ ಆ ಕಡೆಗೆ, ಅದು ವರ್ಕ್ ಮಾಡೋಕ್ಕಾಗಲ್ಲ ಅದಕ್ಕೆ. ಇವ್ರು ನಾವು ಆಹಾರ ತೊಗೊಂಡು ಏನು ಮಾಡ್ತಾರೆ ಅಂದರೆ ಬೆಳೆಸ್ತಾರೆ. ಅದು ಹಾಗೆ ಮಾಡಬಾರ್ದು. ಅದು ನೆಸಿಟಿ ಇಲ್ಲ ಅವನಿಗೆ, ಅದು ಸಮಸ್ಯೆ ಇರೋದು. ನೆಸಿಟಿ ಇಲ್ಲ ತಿಂದಾಗಲೇ ರೋಗ ಬರೋದು. ನೆಸಿಟಿ ತಿಂದ ರೋಗ ಬರೋದಿಲ್ಲ. ಆ ಡೈಜೆಸ್ಟ್ ಮಾಡೋ ಶಕ್ತಿ ಅದಕ್ಕಿದೆ, ಇರೋದಿಲ್ಲ ಇದಕ್ಕೆ. ಹಾಗಾಗತ್ತೆ. ಯಾರಿಗೆ ಅಂದರೆ ಹಸಿವಾಗಿ ನಮಗೆ ಹಸಿವಾಗಿ ತಿಂತಾ ಇಲ್ಲ ನಾವೀಗ. ನಮಗೆ ತಿನ್ನೋ ಚಟ ಆಗಿಬಿಟ್ಟಿರೋದು ಸಮಸ್ಯೆ ಆಗಿರೋದು. ಚಟ ಇಟ್ಕೋಬೇಡಿ ಅಂತ ಹೇಳ್ತಾರೆ. ತಿನ್ನಬೇಡಿ ಉಡ್ಬೇಡಿ ಅಂತ ಯಾರು ಹೇಳೋದಿಲ್ಲ. ಮಿತಿಮೀರಿ ತಿನ್ನಬೇಡಿ. ನಾವೆಲ್ಲ ತಿನ್ಬೇಕಾದ್ರೂ ಕೂಡ ಕಂಪ್ಯಾರಿಸನ್ನೇ. ಅವನು 2 ತಿಂದ, ನಾವು ಇನ್ನೊಂದು ಹಾಕ್ಸೋಬೇಕಾಗಿದ್ದರೆ ಈ ಥರ ಯೋಚನೆ ಮಾಡಬಾರ್ದು. ಅವನ ಯೋಗ್ಯತೆ 2, ನಮಗೆ ಒಂದೇ, ನಮಗೆ ಇಲ್ಲೇ ಇಲ್ಲ, ಬೇಡ ಅಷ್ಟೇ. ಹೇಳಿದ್ನಲ್ಲ, ರುಚಿ ಇದ್ದಾಗ ಅಲ್ಲೇ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ದು. ರುಚಿ ಇದೆ ಅಂತ ಹೇಳಿಬಿಟ್ಟು ಓವರ್ ತಿಂದುಬಿಟ್ರೆ ರುಚಿ ಕೆಟ್ಟೋಗುತ್ತೆ, ಅದು ವಾಂತಿ ಶುರುವಾಗುತ್ತೆ. ಹಿತವಾದಷ್ಟು ಇರಬೇಕು. ಔಷಧಿನೇ ರೋಗವಾಸಿ ಜಾಸ್ತಿ ತಿಂದರೆ ರೋಗ ಬರುತ್ತೆ. ಅದರಿಂದ ಯಾವುದರಿಂದ ರೋಗ ಬರ್ಬೋದು, ಅದರಿಂದ ವಾಸಿ ಆಗುತ್ತೆ. ವಾಸಿ ಆಗೋದ್ರಿಂದ ಬರುತ್ತೆ, ಉಲ್ಟಾ ಆಗುತ್ತೆ. ಅದಕ್ಕೆಲ್ಲ ಇಲ್ಲೇ ತಗೊಳ್ಳಿ. ಹಿತ ಮತ್ತು ಮಿತ ಎರಡು ಹೇಳುತ್ತೆ. ಹಿತ ಭುಕ್ ಮಿತ ಭುಕ್ ಅಂತ ಕರೀತಾರೆ. ಹಿತವಾದ ತಿನ್ನಬೇಕು, ಮಿತವಾದ ತಿನ್ನಬೇಕು. ಅದಕ್ಕೆ ಅಲ್ಲೇ ಆಸೆ ಹೇಳಿದ್ರಲ್ಲ, ಆಸೆ ಬಿಡಬೇಕು. ಆಸೆ ಬಿಡಬೇಕು. ಅದೇ ಕಾಮ ಏಷ ಕ್ರೋಧ ಏಷ ಅವ ಹೇಳುತ್ತಾರೆ. ಹೌದು ಚೆನ್ನಾಗಿದೆ ಸಾಕು, ಅಲ್ಲ ಚೆನ್ನಾಗಿದೆ ಸಾಕು, ಹೌದು ಚೆನ್ನಾಗಿದೆ, ಎಷ್ಟು ತಿನ್ಬೇಕು ಅಷ್ಟೇ ಸಾಕಷ್ಟೇ. ಇವ್ರು ಹಾಕಿದಂತ ಅವ್ರು ತಿನ್ನೋದು, ಇವನು ಹಾಕಿ ಮತ್ತೆ ಇವನು ನಾನು ಹಾಕಿರೋದು ಅವ್ರು ಹಾಕ್ತಾರೆ. ಹೊಟ್ಟೆ ಇವಂದೆ ಅವ್ರು ಎಷ್ಟು ಜನ ಹಾಕಿದ್ರು ಕೂಡ ಇನ್ನಿಂದೇ ತಾರೆ. ನಾನು ಹಾಕಿದ್ದು ಚೆಲ್ಲಿಬಿಟ್ರೆ ಆಮೇಲೆ ಬೇಜಾರು ಮಾಡ್ಕೋತಾರೆ ಅಂದಿಲ್ಲ. ಅವ್ನು ಮತ್ತೆ ಅದು ಹೊಟ್ಟೆ ಕೆಡುತ್ತೋ ಅವ್ನು ಕೆಡ್ತಾರೆ. ಆಮೇಲೆ ಅವನಿಗೆ ಪುಣ್ಯ ಬಂತು ಹೋಗಲಿ, ಅದರಿಂದ ನೀನು ಹೊಟ್ಟೆ ಕೆಡಿಸಿದ್ರೆ ಪಾಪ ಬಂತು ಅವನಿಗೆ. ಅದು ಬಡಿಸೋರು ಭಾರಿ ಹುಷಾರಾಗಿರ್ಬೇಕು. ಅವರು ಸರಿಯಾಗಿ ಊಟ ಮಾಡದೆ ಹೋಗಬಾರ್ದು, ಚೆಲ್ಲಿ ಹೋಗಬಾರ್ದು, ಆ ರೀತಿ ಬಡಿಸ್ಬೇಕು. ಮಜ್ಜಿಗೆನೇ ಕೊಂದಿಷ್ಟು ಅನ್ನ ಹಾಕಿಬಿಟ್ರೆ ಗತಿ ಏನು, ಎಷ್ಟು ತಿಂತಾನೆ ಅವನೀಗ. ಅವು ಬೇಡ ಅಂದರೆ ಬಿಟ್ಟು ಬಿಡೋಕ್ಕೆ ನೆಸಿಟಿ ಇಲ್ಲ ಅದಕ್ಕೀಗ. ಈಗ ಮುಂದೆ ಬದಲಾದರೆ ಮುಂದದಕ್ಕೆ ಉಪಯೋಗಿಸೋಕೆ ಇಲ್ಲೇ ಇಲ್ಲ ಅವನೀಗ. ಅಲ್ಲಿ ಬಡಿಸೋರು ಅದು ಆಲ್ಟ್ ಅದು ಬಡಿಸ್ಬೇಕಾದ್ರೆ ಅದು ಬುಚ್ಚಾಬಟ್ಟಿ ಬಡಿಸಿದ್ರೆ ಆರೋಗ್ಯನೂ ಕೆಡುತ್ತೆ, ಉಳಿದವ್ರಿಗೆ ಇಲ್ದಾಗತ್ತೆ. ಎರಡೆರಡು ಇವ್ರಿಗೆ ಹೆಚ್ಚಾಯಿತು, ಅವ್ನಿಗೆ ಕಡಿಮೆ, ಅವ್ನು ಇಲ್ದಾಗಾಯ್ತು. ಹೌದೇ, ತುಂಬ ಜನ ಚಲಿಸ್ತಾರೆ, ತಪ್ಪಿಸ್ಬಾರ್ದು. ಚಲಿಸೋದು ಬಡಿಸ್ಬೇಕು ಅಂತ ಒಂದು ಮಾತಿದೆ. ಉದ್ದೇಶ ಚಲಿಸ್ಬೇಕು ಅಂತ ತಾತ್ಪರ್ಯ ಎಲ್ಲ, ಅದಕ್ಕೆ ಚಲಿಸಲೇಬೇಕು ಅಂತ ಅರ್ಥ ಅಲ್ಲ. ಅಂದರೆ ಅವನ ಉದ್ದೇಶ ಸಂಕೋಚ ಪಟ್ಟು ಹೋಗೋಕ್ಕಾಗಬಾರ್ದು ಅಂತ ಅರ್ಥ. ತಿನ್ನಬೇಕು ಅಂತ ಅಪೇಕ್ಷೆ ಇದ್ರೂ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಇದೆ ಅಂತ ಅರ್ಥ ಅವನಿಗೆ. ಅರ್ಥ ಆಯ್ತಾ? ವಿಷಯ ಎಷ್ಟೊತ್ತ ತಿಂದು ಕತೆ ಹೇಳ್ತಾರೆ. ಸತ್ಯದಾನರಿಗೆಲ್ಲ ತುಂಬ ಕತೆಗಳು ಹೇಳ್ತಾರೆ. ಸಿಕ್ಕಾಬಟ್ಟೆ ತಿಂದುಬಿಟ್ಟಂತ ಒಬ್ಬನು. ಅವರು ಮುಂದೆ ಆ ಊಟ ಎಲ್ಲ ಫುಲ್ ಆದಮೇಲೆ ಜಾಸ್ತಿ ತಿಂದರೆ ₹1 ಕೊಡ್ತೀನಿ, ಹಾಗೆ ₹1 ಎಕ್ಸ್ಟ್ರಾ ಕೊಡ್ತಿದ್ರು. ಇವತ್ತು ₹1 ಇದ್ದರೆ ಒಂದು ತಿಂಗಳು ಬದುಕ್ಬೋದು ಆಗಿನ ಕಾಲಕ್ಕೆ. ಅಷ್ಟು ಅದಕ್ಕೆ ಆಸೆ ತಿಂದುಬಿಟ್ಟ ಚೆನ್ನಾಗಿ. ಇವರಿಗೆ ಆತಂಕ, ಏನಾಗಿದ್ದೀರೋ ಪಾಪ. ಸಾಯಂಕಾಲ ನೋಡ್ಕೊಂಡ್ಬಂದಿದ್ರು ಕೃಷ್ಣ ಅಡಿಗೆ ಬೇರೆ ಸಾಯಂಕಾಲ ಅಡಿಗೆ ಇಟ್ಕೊಂಡಿದ್ದಾರೆ, ಅದು ಗೊತ್ತೇವನು ಗೊತ್ತಾಯ್ತಿಲ್ಲ. ಅದು ಒಳ್ಳೆಯದು, ಜೀರ್ಣ ಶಕ್ತಿ ಇದೆ. ಕೆಲವು ನೀರು ಜೀರ್ಣ ಮಾಡುತ್ತೆ. ಕೃಷ್ಣಾ ನದಿ ಮೊದಲಾದ ನೀರುಗಳೆಲ್ಲ ಒಳ್ಳೆಯ ಜೀರ್ಣ ಶಕ್ತಿ ಇದೆ, ಸಹಜವಾಗಿ ಬಂದುಬಿಡುತ್ತೆ. ಕೆಲವು ಕಡೆ ಬೇಗ ಜೀರ್ಣ ಆಗೋದಿಲ್ಲ. ಹೇಗೆ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಅಂತ ಕರಿತೀವಲ್ಲ, ಆ ಥರ ವ್ಯತ್ಯಾಸ ಇರುತ್ತೆ. ಆದರೆ ಆ ಥರ ಇದ್ದಾರೆ ಆಸವೆ, ಅದು ದೋಷ ಅಲ್ಲ. ಆಸೆ ತಿಂದು ಅವನು ಆಸ್ಪತ್ರೆಗೆ ಸೇರಿಸಿಬಿಟ್ರೆ ಪಾಪ ತಪ್ಪಾಗುತ್ತೆ. ಮೇಲೆ ಕೊಡೋದಿಲ್ಲ, ಕಡಿಮೆ ತಿಂದರೆ ಕೊಡ್ತೀವಿ ಅಂತ ಹೇಳಬೇಕಾಗತ್ತೆ ಅಷ್ಟೇ. ಹೆಚ್ಚು ತಿಂದ್ರಲ್ಲ, ಕಡಿಮೆ ತಿಂದು ದುಡ್ಡು ಕೊಡ್ತೀವಿ ಅಂತ. ವಿಷಯ ವಿನಿವರ್ತಂತೆ. ವಿಷಯ ಶಬ್ದಕ್ಕೆಲ್ಲ ಅರ್ಥ ಇಂದ್ರಿಯ ವಿಷಯ ಅಂತ ಅರ್ಥ.
ಇಂದ್ರಿಯ ವಿಷಯಗಳೆಲ್ಲ ಆಗುತ್ತೆ. ನಮಗೆ ಉದಾಹರಣೆ ನೋಡಿ, 2 ಎಕರೆ ಉಪವಾಸ ಮಾಡಿದ್ದಾನೆ, ಸಾಯಂಕಾಲ ಅವನು ಬರ್ತಾನೆ, ಮ್ಯಾಚ್ ಹೋಗೋಣ ಬಾ ಅಂತ ಕರೀತಾನೆ, ಬರೋದಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಕೈಲಾಗೋದಿಲ್ಲ ಅವನಿಗೆ, ಏನು ಶಕ್ತಿ ಇಲ್ಲ ಮಾರಾಯ, ಬರೋದಿಲ್ಲ ಅಂತ. ನೋಡಿ, ವಿಷಯ ವಿನಿವರ್ತಂತೆ, ವಿಷಯ ನಿರಾಹಾರಸ್ಯ ದೇಹಿನಃ. ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ಮುಂದೆ. ಇಂದ್ರಿಯಗಳು ಏನಂತ ಕರೆದಿದ್ದಾರೆ ಗೊತ್ತಾ? ಅಶ್ವಗಳು ಅಂತ ಕರೀತಾರೆ. ಅಶ್ವಗಳಷ್ಟಂತ ಭಾರಿ ಹಾರ್ಸ್ ಪವರ್ ಅಂದರೂ ಒಂದೇ, ಇಂದ್ರಿಯಗಳ ಕೆಪಾಸಿಟಿ ಅಂದರೂ ಒಂದೇ, ತುಂಬ ಸ್ಟ್ರಾಂಗ್ ಅವು. ಏನು ಮಾಡುತ್ತೆ, ಎಷ್ಟು ಬೇಡ ಎಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಕುದುರೆ ಹಾರ್ಸ್ ರೈಡಿಂಗ್ ಭಾರಿ ಕಷ್ಟ. ಮೊದಲು ಬೀಳೋದು ಕಲಿಬೇಕು ಹಾರ್ಸ್ ರೈಡಿಂಗ್ನಲ್ಲಿ, ಹೇಳು ಬರೀ ಹೇಳ್ತಾ. ಈ ಸೈಕಲ್ ಕಲಿಯೋರು ಮೊದಲೆಲ್ಲ ಹಾಗೆ ಬಿದ್ದೇ ಸೈಕಲ್ ಕಲಿಬೇಕಾಗ್ತಿತ್ತು. ಅರ್ಥ ಆಯ್ತಾ? ಅದಕ್ಕೆ ಫಸ್ಟ್ ಏನು ಮಾಡ್ತಾರೆ ಗೊತ್ತಾ, ಅವರು ಕಂಟ್ರೋಲಿಗೆ ಬರಲಿಕ್ಕೆ ಉಪವಾಸ ಹಾಕ್ತಾರಂತಂದ್ರೆ, ಕುದುರೆಗಳು ಉಪವಾಸ ಹಾಕ್ತಾರೆ, ಅವಾಗ ಶಕ್ತಿ ಕಡಿಮೆ ಆಗುತ್ತೆ, ಆಗ ಪ್ರಾಕ್ಟೀಸ್ ಮಾಡ್ತಾರೆ. ಆ ಕಂಟ್ರೋಲ್ ಬಂದಲ್ಲಿ ಬೇಕಾಷ್ಟು ತಿನ್ಬೋದು. ಅದು ಇಂದ್ರಿಯ ಅಶ್ವಗಳು ಶಕ್ತಿಹೀನ ಆಗಬೇಕಾದ್ರೆ ಉಪವಾಸ ಹಾಕಬೇಕು. ಆದ್ದರಿಂದ ಇವತ್ತು ಜಾಸ್ತಿಯಾಗಿ ಬೆಳೆಸ್ಬಿಡ್ತೀವಿ, ಆದ್ದರಿಂದ ನಮ್ಮನ್ನೇ ರೈಡ್ ಮಾಡುತ್ತವೆ. ಇಂದ್ರಿಯಗಳನ್ನ ರೈಡ್ ಮಾಡೋದು ನಾವು ಉಪಯೋಗಿಸ್ಬೇಕು, ನಾವು ಉಪಯೋಗಿಸ್ಕೊಂಡ್ಬಿಡುತ್ತೆ. ಹಾಗಾಗಬಾರ್ದು ಅಂತ ಹೇಳ್ತಾರೆ. ಉಪವಾಸ ಹಾಕೋದ್ರಿಂದ ಶಕ್ತಿ ಕಡಿಮೆ ಆಗುತ್ತೆ. ಪ್ರಜ್ಞಾ ಪ್ರತಿಷ್ಠಿತ, ಅವರು ಬಹಳ ಬುದ್ಧಿವಂತ, ಒಳ್ಳೆ ಜ್ಞಾನಿ ಆಗ್ತದೆ. ನಿರಾಹಾರಸ್ಯ ದೇಹಿನಃ, ದೇಹಿನಃ ಅಂತ ಹೇಳಿದರು. ದೇಹಿನ ಅಂತ ಹೇಳಿದಾಗ ಏನು ಗೊತ್ತಾ ಅರ್ಥ? ಅನಸ್ತೀಶಿಯಾ ಅಥವಾ ಬೆಳಿಗ್ಗೆ ಔಷಧಿ ತೊಗೊಂಡ್ಬಿಡೋದು, ಇದ್ದರೆ ಮಾತ್ರ ರಾತ್ರಿ ಬೆಳಿಗ್ಗೆ ಹೇಳೋದು, ಮತ್ತೆ ಪುಣ್ಯ ಬರೋದಿಲ್ಲ. ದೇಹಿ ಅಂದರೆ ದೇಹದಲ್ಲಿ ಎಚ್ಚರ ಇರಬೇಕು ಅಂತ ಅರ್ಥ. ಅವನಿಗೆ ದೇಹ ಎಚ್ಚರ ಇದ್ದು ಉಪವಾಸ ಮಾಡಬೇಕೆ ಹೊರತು ಹೇಗಿರಬಾರ್ದು. ಇದು ಕೋಮದಲ್ಲಿದ್ದವನಿಗೆ ಉಪವಾಸ ಮಾಡೋದೇ ಲೆಕ್ಕನ. ಎಷ್ಟು ಜನ ವರ್ಷಗಟ್ಟಲೆ ಕೋಮದಲ್ಲಿರ್ತಾರೆ, ಉಪವಾಸ ಅಂತ ಕೌಂಟ್ ಆಗೋಲ್ಲ. ಹೇಗೆ ಎಚ್ಚರಿಕೆ ಇಲ್ಲ ಅವನಿಗೆ, ಎಚ್ಚರಿಕೆ ಇದ್ದು ಮಾಡಬೇಕು ಅದನ್ನು. ಯಾರಿಗೆ ಅವೆಲ್ಲ ಸ್ಟಾರ್ಟಿಂಗ್ನಲ್ಲಿ ಅವೆಲ್ಲ ಹಾಗೆ ಆಗುತ್ತೆ. ಸ್ಟಾರ್ಟಿಂಗ್ನಲ್ಲಿ ಬರ್ತಾ ಸರಿ, ಒಂದು ದಿವಸಕ್ಕೆ ಯಾರಿಗೂ ಬರೋದಿಲ್ಲ. ಪುನಃ ಅದಕ್ಕೆ ಅಭ್ಯಾಸ ಮಾಡೋದು. ಅಭ್ಯಾಸ ಏನು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ಅಂದ್ರೇನು? ರಿಪೀಟೆಡ್ ಎಫರ್ಟನ್ನು ಅಭ್ಯಾಸ ಅಂತ ಕರೀತಾರೆ. ಮೊದಲಿಗೆ ಆಗೋದಿಲ್ಲ ನೋಡಿ. ಮೊದಲೆಲ್ಲ ಮನೆ ಹುಡ್ಕೊಂಡು ಹೋಗಿ ಎಲ್ಲ ಕಷ್ಟಪಡ್ತಾರೆ, 4 ಸತ್ತು ಹೋಗಿಬಿಡ್ತಾರೆ. ಅದು ಹೇಗೂ ಎಲ್ಲಿ ಯೋಚನೆ ಮಾಡ್ತಾ ಅವ್ರು ಮನೆ ನಿಂತಿರ್ತಾರೆ. ಹೋಗಿ ಮನೆ ಬರಬೇಕಾದ್ರೆ ದಾರಿಗೆ ತರಿಸ್ತಾನೆ ಹೋಗ್ತಿರುತ್ತೆ. ಮೊದಲು ಹುಡುಕಿ ಹೋಗ್ತಾರಲ್ಲ, ಪ್ರಾಕ್ಟೀಸ್ ಅಂದ್ರೆ ಹಾಗೆ ಮಾಡೋದು. ಇದು ಎತ್ತುಗಳು ಹಾಗೆ ಅಂತ ಕೆಲವೆಲ್ಲ ಮನೆ ಬಂತಂದ್ರೆ ಅವರೇ ಎತ್ತು ಬಿಡ್ತಾಯಿತ್ತು ಆ ಕಡೆ. ಇನ್ನೂ ಕೆಲವೆಲ್ಲ ಹೇಳ್ತಾರೆ, ಎಷ್ಟು ತಿಳುವಳಿಕೆ ಇರುತ್ತೆ ಅವಕ್ಕೆ ಅಂತ ಕೇಳಿದರೆ, ರಾತ್ರಿ ಎಲ್ಲ ಹೊರಟಿದ್ದಾರೆ, ಮುಂದೆ ಹೋಗ್ತಾ ಇಲ್ಲ, ಅವು ಜೋರಾಗಿ ಹೊಡಿತಾ ಇದ್ದಾರೆ. ಏನು ಮಾಡಿದ್ರೆ ಹೋಗ್ತಾ ಇಲ್ಲ, ಕತ್ಲು ಏನು ಕಾಣ್ತಾ ಇಲ್ಲ. ಸಿಟ್ಟು ಬಂದು ಸಿಕ್ಕಾಬಟ್ಟೆ ಹೊಡೆದಿದ್ದಾರೆ, ಬಿದ್ದುಬಿಟ್ಟಿವೆ ಅವು. ಆಮೇಲೆ ನೋಡಿ ಮುಂದೆ ತಗ್ಗಿ ದೊಡ್ಡ ಗುಂಡಿ, ಅದಕ್ಕೆ ಹೋಗ್ತಾ ಇಲ್ಲ ಅದು. ಅರ್ಥ ಆಯ್ತಾ? ಇಷ್ಟು ಹೊಡೆದ್ರೂ ಹೋಗಿಲ್ಲ, ಯಾಕೆ ಇವನ್ನ ಕಾಪಾಡಬೇಕು ಪಾಪ. ಅದು ತಾನು ಹೊಡೆಯೋದು, ತಾನು ಏಟು ಬಿದ್ದರೂ ಪರವಾಗಿಲ್ಲ ಅಂತ ಯೋಚನೆ ಮಾಡೋದು. ಇದೆಲ್ಲ ನ್ಯಾಚುರಲಿ ನಡೆಯೋ ಕೆಲಸಗಳು. ಎತ್ತುಗಳಿಗೆ ಕಾಣಿಸುತ್ತೆ, ಫಸ್ಟ್ ಕ್ಲಾಸಾಗಿ ಕಾಣುತ್ತೆ. ಬೆಕ್ಕಂತೂ ಫಸ್ಟ್ ಕಣ್ಣು ಹೊಡಿತಾ ಇರ್ತದೆ, ರೇಡಿಯೋ ಮಾಡಿದಾಗ ಹೊಡಿತಿರುತ್ತೆ. ಕೆಲವು ಪ್ರಾಣಿಗಳಿಗೆ ಕತ್ತಲಲ್ಲೇ ಚೆನ್ನಾಗಿ ಕಾಣೋದು. ಗೂಬೆ ಅದು 100% ಆ್ಯಕ್ಟಿವ್, ಭಾರಿ ಆ್ಯಕ್ಟಿವ್. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನ ಪದ ಸ್ವಾರಸ್ಯ ಉಳಿದೋರಿಗೆ ಅರ್ಥ ಆಗಲ್ಲ. ಆಚಾರ್ಯ ಹೇಳಿದ್ರೆ ಅಷ್ಟೇ ಅರ್ಥ ಆಗುತ್ತೆ. ದೇಹದ ಅಭಿಮಾನ ಇದ್ದಾಗ ನೀವು ಗೆಲ್ಲಬೇಕೆ ಹೊರತು ಅವನು ಇಂಜೆಕ್ಷನ್ ಕೊಟ್ಟು ಉಪವಾಸ ಮಾಡಿ ಏನೂ ಅಲ್ಲ. ಅದು ಎಚ್ಚರ ಇರಬೇಕು. ರಸವರ್ಜ, ಇವತ್ತು ಬೌಲರ್ ಇರ್ತಾನೆ, ಬ್ಯಾಟ್ಸ್ಮನ್ ರೆಡಿ ಇಲ್ಲ, ಅವ ಬೌಲ್ ಮಾಡಬಾರ್ದು ಅವನು. ಗೊತ್ತಾಯ್ತಿಲ್ಲ, ಮಾಡಿದರೆ ಇವನು ತಪ್ಪದು. ರೆಡಿ ಇದ್ದಾಗ ಮಾಡಬೇಕು. ಅದೇ ರೀತಿ ಎಚ್ಚರ ಇದ್ದಾಗ ಮಾಡಬೇಕು. ಎಲ್ಲೂ ಮಾಡೋಕ್ಕೆ ತಕ್ಷಣ ಎಸ್ಬಿಟ್ಟು ಔಟ್ ಅಂತ ಹೇಳಿದರೆ ತಪ್ಪಲ್ಲ. ರೆಡಿ ಇದ್ದಾಗ ಹಾಕಬೇಕು. ಅದೇ ನಾವು ಎಚ್ಚರ ಇದ್ದಾಗ ಗೆಲ್ಲಬೇಕೆ ಹೊರತು ಮಲಗಿದಾಗಲ್ಲ. ಆದರೆ ನಮ್ಮೊಂದು ಹಾಗಿದ್ದ ಶಾಸ್ತ್ರ ಏನು ಬೇಡ ಅಂತ ಆಯ್ತಲ್ಲ, ಉಪವಾಸ ಮಾಡಿಕೊಳ್ಳೋದು ಬಿಟ್ಟರೆ ಆಗೋಯ್ತು. ಸಿದ್ಧಿ ಬರೋದಿಲ್ಲ. ಯಾಕೆ ಗೊತ್ತಾ? ಎಷ್ಟು ಬ್ಯೂಟಿಫುಲ್ ಬಂದು ನೆಕ್ಸ್ಟ್ ಲೈನ್ ನೋಡಿ. ನಮಗೆ ಶಕ್ತಿ ಹೋಗುತ್ತೆ ಹೊರತು ಆಸಕ್ತಿ ಹೋಗೋದಿಲ್ಲ. ಅರ್ಥ ಆಯ್ತಾ? ಉಪವಾಸ ಮಾಡಿದಾಗ ಏನಾಗುತ್ತೆ? ಶಕ್ತಿ ಹೋಗುತ್ತೆ, ಆಸಕ್ತಿ ಹೋಗೋದಿಲ್ಲ. ನೆನ್ಪಿಟ್ಕೋಬೇಕು. ಆಸಕ್ತಿ ಹೋಗಲಿಕ್ಕೆ ಬೇರೆ ಮೆಥಡೇ ಇದೆ, ಈ ಮೆಥಡಿಂದ ಹೋಗೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಯಾವಾಗಲೂ ಕೂಡ ಉಪವಾಸ ಇದ್ದವರಿಗೆ ನೆನಪಿ ಬರೋ ಎಲ್ಲ ಬಿಟ್ಬಿಡ್ತಾನೆ. ತಿಂದಿದ್ದು ಉಂಡಿದಾಗ ಜ್ಞಾಪಕ ಆಗಿ ಶುರು ಆಗುತ್ತೆ. ಯಾವುದು ಭಾರಿ ರುಚಿ ಇರುತ್ತೆ ಆ ಥರ ಯೋಚನೆ ಮಾಡ್ತಾರೆ. ಆ್ಯಕ್ಟಿವ್ ಆಗಿಬಿಡುತ್ತೆ. ಜಿಹ್ವೇಂದ್ರಿಯ ಭಾರಿ ಆ್ಯಕ್ಟಿವ್ ಆಗುತ್ತೆ. ಅದಕ್ಕೇನು ಎಷ್ಟೋ ರೋಗಗಳಿಗೆ ಉಪವಾಸ ಇದ್ದಾಗ ಸರಿ ಹೋಗಿಬಿಡ್ತಾರೆ. ಆದ್ದರಿಂದನೇ ನಿರಾಹಾರ ವಿಷಯ ವಿನಿವರ್ತಂತೆ. ಆದರೆ ಎಕ್ಸೆಪ್ಟ್ ಒಂದು ಹೋಗೋದಿಲ್ಲ, ಯಾವುದು? ರಸವರ್ಜ್ಯಂ. ಜಿಹ್ವಾ ಚಾಪಲ್ಯ ಮಾತ್ರ ಹೋಗೋದಿಲ್ಲ ಅಂತ ಹೇಳ್ತಾರೆ. ಜಿಹ್ವಾ ಚಾಪಲ್ಯ ಹೋಗಬೇಕಾದ್ರೆ ಹೇಳಿದ್ರೆ ನಮಗೆ ಚಿತ್ತಿಂದ ಆಸೆ ಇರುತ್ತೆ ಅಂತೇಳಿ, ಆಸೆ ಹೋಗಬೇಕಾದ್ರೆ ಅದರಿಂದ ಸಾಧ್ಯ. ಯಾವಾಗ ಸಾಧ್ಯ? ಅದು ಪರಂ ದೃಷ್ಟ್ವಾ ನಿವರ್ತತೆ. ಅದು ಅಪರೋಕ್ಷ ಜ್ಞಾನ ಬಂದಮೇಲೆ ಹೋಗೋದು, ಮೊದಲು ಹೋಗೋದಿಲ್ಲ. ಪರ ಬಂದರೆ ಹರಿರೇವ ಪರಹ. ಇದು ಅಪರೋಕ್ಷ ಜ್ಞಾನ ಬರೋವರೆಗೂ ಕೂಡ ಪೂರ್ತಿ ಹೋಗೋದಿಲ್ಲ, ಸ್ವಲ್ಪ ಹೋಗ್ತಾ ಇರ್ತದೆ. 100% ಹೋಗೋದು ರಸವರ್ಜಂ ರಸೋಪ್ಯಸ್ಯ.
ಗೊತ್ತಾಯ್ತು. ತಿನ್ನೋ ಆಸೆ ಇದೆ, ಚಿಕ್ಕಾಟಿ ಬಡಿಸಿದ್ರು ಖುಷಿ ತಿನ್ನಕ್ಕೆ ಕೊಡ್ತಾರೆ, ಹೇಳ್ತಾರೆ, ಅದರಲ್ಲಿ ಹಲ್ಲಿ ಬಿದ್ದಿತ್ತು ತಷ್ಟ ಬಿಟ್ಟುಬಿಡ್ತಾರೆ. ಯಾಕೆ? ಜ್ಞಾನ ಬಂತು ತಷ್ಟ ಬಿಟ್ಟುಬಿಟ್ಟ. ಯಾವಾಗ ದೇವ್ರ ಬಗ್ಗೆ ಅಪರೋಕ್ಷ ಜ್ಞಾನ ಬರುತ್ತೆ ಅಲ್ಲಿ ಹೋಗಿಬಿಡುತ್ತೆ. ದೇವ್ರ ಎರಡು ಬೇಕಾಯ್ತು ಈಗ. ಇದೆಲ್ಲ ಆಚಾರ, ವಿಷಯ ವಿನಿವರ್ತಂತೆ ಆಚಾರ, ಇದು ವಿಚಾರ. ಸೊ ಆಚಾರ ವಿಚಾರ ಎರಡು ಇದ್ದರೆ ಮಾತ್ರನೇ ನಮಗೆ ಸಿದ್ಧಿನೇ ಹೊರತು ಬರೀ ಆಚಾರದಿಂದನೂ ಸಿದ್ಧಿ ಇಲ್ಲ, ಬರೀ ವಿಚಾರದಿಂದನೂ ಸಿದ್ಧಿ ಇಲ್ಲ. ಎರಡು ಕ್ಲಬ್ ಆಗಬೇಕು. ಅದನ್ನು ತಿಳಿಸೋಕ್ಕೆ ಇಷ್ಟ ಹೇಳ್ತಾರೆ. ರಸವರ್ಜಂ ರಸೋಪ್ಯಸ್ಯ, ರಸಂ ಅಂದರೆ ರಸನ ಅಂತ ಅರ್ಥ. ಆಚಾರ್ಯ ಕೋಟ್ ಮಾಡ್ತಾರೆ ಇಲ್ಲೇ ಅದನ್ನು ಭಾಗವತದ ವಾಕ್ಯನ. ಹಾಂ, ಏನಾಗತ್ತೆ? ಹಾಂ ಹಾಂ ಜಿಹ್ವಾ ಚಾಪಲ್ಯಕ್ಕೆ ನೀವು ಅಲ್ಲೇ ಮಾಡಬೇಕಲ್ಲ. ಯಾವಾಗಲೂ ಪರಮಾತ್ಮ ತದಲಂಬ ಹೋಲೋಕ ದೇವ್ರ ಬಗ್ಗೆ ಬಂದು ಅವನು ಅರ್ಜೆಂಟ್ ಹೋಗಬೇಕಾಗಿದೆ. ಈಗ ಏನು ಹಾಕಿ ನೋಡೋದು, ಬೇಗ ಹಾಕಿ ಅಷ್ಟೇ. ಏನೋ ಹಾಕ್ತಾನೆ, ತಿಂದು ಹೋಗ್ತಾನೆ. ಈಗ ಗಮನ ಆ ಕಡೆ ಇದೆ, ಈ ಕಡೆ ಇಲ್ಲ ಗಮನ ಅವನಿಗೆ. ಈಗ ಇವತ್ತು ನಾಳೆ ಪರೀಕ್ಷೆ ಇಟ್ಕೊಂಡು ಇವತ್ತು ಏನು ಮಾಡಿ ಏನಾದ್ರು ಮಾಡಿ ಸಾಕು ಅಂತ ಸಿಟ್ಕೊಂಡ್ಬಿಡೋದು. ಕೇಳಿದರೆ ಗೊತ್ತಾಯ್ತಾ, ಉತ್ತರ ಕೊಡೋಕ್ಕೆ ಟೈಮ್ ವೇಸ್ಟ್ ಅವ್ರಿಗೆ. ಏನಾದರೂ ಮಾಡಿ ಅಷ್ಟೇ ತಿಂದ್ಕೊಂಡು ಹೋಗ್ತೇನೆ ಅಂತಾನೆ. ಅವ್ರದ್ದು ರುಚಿಗಿಚಿಯಲ್ಲಿ ಯಾವುದೂ ನೋಡೋದಿಲ್ಲ ಅವ್ರು. ಅಲ್ಲಿ ಬೇಕಾದ್ದೇನು ಅವನಿಗೀಗ ತಿತ್ತೇನು ಶಕ್ತಿ ಬರಬೇಕು ಅಷ್ಟೇ. ಉಪವಾಸರು ಬರಲಿಕ್ಕಾಗಲ್ಲ ಅಂತೇಳಿ ಏನು ಸಿಕ್ಕರೆ ಅಷ್ಟೇ ಬೇಕಾದ, ಜಾಸ್ತಿ ಇಲ್ಲ ಅವನಿಗೆ. ಇದು ಯಾವುದು ಭೋಜನದ ಪ್ರಶ್ನೆ ಬಂದೇ ಇಲ್ಲ ಇಲ್ಲಿ. ಒಟ್ಟು ಪ್ರಶ್ನೆ ಏನೋ ದೇವರ ಕಡೆ ಮನಸ್ಸಿದ್ರೆ ಗೆಲ್ಲಕ್ಕೆ ಸಾಧ್ಯ. ಯಾಕಂದ್ರೆ ಭೋಜನ ಜಿಫಾ ಚಾಪಲ್ಯ, ಉಳಿದಕ್ಕೆಲ್ಲ ದೇವ್ರ ಬಗ್ಗೆ ಜ್ಞಾನ ಬಂದರೆ ಮಾತ್ರ ಬರೋದು, ಬೇರೆ ಕಡೆ ಬರೋದಿಲ್ಲ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ಅದಕ್ಕೊಂದು ಉಪಾಯ ಇರೋದು ಅಂದರೆ ಪರಂ ದೃಷ್ಟ, ಹರಿದೇವ ಪರಹ ಅಂದರೆ ದೇವರನ್ನು ಕಂಡಾಗ ಮಾತ್ರ ಹೋಗೋದ್ರಿಂದ ದೇವರನ್ನು ಕಾಣೋದಕ್ಕೆ ಪ್ರಯತ್ನ ಪಟ್ಟರೆ ಅವಾಗ ಹೊರಟೋಯ್ತು. ನಚೈತಲ್ಲಕ್ಷಣಂ ಜ್ಞಾನಂ ಅಯತ್ನತೋಪಿ ಭವತಿ ಇತ್ಯಾಹ ಉತ್ತರ ಶ್ಲೋಕೈ. ಇದು ಇಂಟ್ರಡಕ್ಷನ್ ಆಚಾರ. ಅಂದರೆ ಜ್ಞಾನ ಭಾರಿ ದೊಡ್ಡದು, ಆದರೆ ಸುಮ್ಮನೆ ಬರೋದಿಲ್ಲ. ಏನು ಬೇಕಾದಕ್ಕೆ? ವಿನಾಯತ್ನೆ, ಅಯತ್ನತಃ ಬರೋದಿಲ್ಲ. ಭಾರಿ ಪ್ರಯತ್ನ ಮಾಡಲೇಬೇಕಕ್ಕೆ. ಫೇಲ್ ಆಗೋದಕ್ಕೆ ಏನು ಕಷ್ಟಪಡಬೇಕಾಗಿಲ್ಲ, ಪಾಸಾಗಲಿಕ್ಕೆ ಭಾರಿ ಕಷ್ಟಬೇಕು, ರ್ಯಾಂಕಿಂಗ್ ಇನ್ನೂ ಕಷ್ಟಪಡಬೇಕು. ಆದ್ದರಿಂದ ಅಯತ್ನತಃ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯರು ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿ ಮಾಪ್ನೋಹ, ಪ್ರಯತ್ನ ಯಾವಾಗಲೂ ಮಾಡಬೇಕು. ಜ್ಞಾನ ಅಯತ್ನತಃ ಬರಲಿಕ್ಕೆ ಶಕ್ಯ ಇಲ್ಲ. ನಿರಾಹಾರತ್ವೇನ ವಿಷಯಭೋಗ ಸಾಮರ್ಥ್ಯಾಭಾವ ಏವ ಭವತಿ. ನಿರಾಹಾರ ಮಾಡೋದ್ರಿಂದ ವಿಷಯಭೋಗ ಸಾಮರ್ಥ್ಯ ಅಂದರೆ ಶಕ್ತಿ ಹೋಗುತ್ತೆ ಹೊರತು ಇತರ ವಿಷಯ ಆಕಾಂಕ್ಷಾಭಾವೋವ, ಬೇರೆ ವಿಷಯದ ಬಗ್ಗೆ ಗೆಲ್ತಾನವನು. ಆದರೆ ಜಿಹ್ವಾ ಚಾಪಲ್ಯ ಮಾತ್ರ ಗೆಲ್ಲಕ್ಕಾಗೋದಿಲ್ಲ. ಅದನ್ನೇ ಭಾಗವತ 20 ಗುರುಗಳ ಕಥೆ ಹೇಳಬೇಕಾದ್ರೆ ಮೀನು ಹಿಡಿಯೋಕ್ಕೆ ಸಾಧ್ಯನೇ ಆಗಲಿಲ್ಲ. 1000 ಮೀನು ಇರುತ್ತೆ, ಒಂದು ಸಿಗೋದಿಲ್ಲ. ಯಾವಾಗ ಗಾಳ ಹಾಕ್ತಾನೆ ಸಿಕ್ಬಿಡೋದು. ಗಾಳ ಅಂದ್ರೇನು? ಜಿಹ್ವಾ ಚಾಪಲ್ಯ ಸಿಕ್ಕಾಕೊಂಡು. ಇದನ್ನು ನೋಡಿ ಕಲಿತೆ ಅಂತ ಹೇಳ್ತಾರೆ. ಅದನ್ನೇ ಹೇಳ್ತಾರೆ. ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ರಸಾಕಾಂಕ್ಷಾದಿ ನಾನಿವರ್ತತೆ. ದೇರ್ಫಾರ್ ಅಶಕ್ತಿ ಬಂತೆ ಹೊರತು ಆಸಕ್ತಿ ಹೋಗಲಿಲ್ಲ. ಆಸಕ್ತಿ ಹೋಗಲಿಕ್ಕೆ ತಿಳುವಳಿಕೆನೇ ಬೇಕೇ ಹೊರತು ಬೇರೆ ಅಲ್ಲ. ಸತ್ ಅಪರೋಕ್ಷ ಜ್ಞಾನಾದೇವ ನಿವರ್ತತೆ. ಎಲ್ಲ ಉದಾಹರಣೆಗೆ ಯಾವುದೋ ಒಳ್ಳೆಯ ಪದಾರ್ಥ ಇತ್ತು, ಊಟ ಮಾಡೋದು ನೋಡಿ ಇವನಿಗೆ ಹಾಕಲಿಲ್ಲ, ಭಾರಿ ಆಸೆ ಇತ್ತು. ಯೋದಿದ್ದು ಬಂದು ಅದೇ ನೆಸ್ಕೋತಾ ಇರ್ತಾನೆ, ನಾನು ತಿನ್ನಬೇಕಾಗಿತ್ತು, ಹಾಕ್ಸ್ಬೇಕಾಗಿತ್ತು ಅಂತ. ಯಾರು ತಿಂದವರೆಲ್ಲ ಆಸ್ಪತ್ರೆ ಸೇರಿದ್ದಾರೆ, ಸುದ್ದಿ ಬಂತ, ಒಬ್ಬ ಸದ್ಯ ದೇವರ ದಯ ಇಟ್ಕೊಂಡೆ. ಅದಕ್ಕೆ ಈಗ ಜ್ಞಾನ ಬಂತೀಗ. ಮೊದಲು ನೆನೆಸ್ಕೊಳ್ಳೋದು ಬಿಟ್ಬಿಟ್ಟೀಗ, ಕೊರಗೋದೇ ಬಿಟ್ಬಿಟ್ಟು. ಸದ್ಯ ದೇವರು ಒಳ್ಳೆ ಬುದ್ಧಿ ಕೊಟ್ಟದರಿಗೆ. ಆ ಬುದ್ಧಿ ಬರಬೇಕಾದ್ರೆ ಅಪರೋಕ್ಷ ಜ್ಞಾನಾದೇವ ನಿವರ್ತತೆ. ರಸಾಕಾಂಕ್ಷಾದಿ ನಾನಿವರ್ತತೆ, ಅದು ಹೋಗೋದಿಲ್ಲ. ಮತ್ತು ಅಪರೋಕ್ಷ ಜ್ಞಾನಾದೇವ ನಿವರ್ತತೆ, ಅದು ಬರಬೇಕಾದ್ರೆ ಉಪಾಯ ಒಂದು ಅಪರೋಕ್ಷ ಜ್ಞಾನನೇ ಬರಬೇಕು. ಬಟ್ ಆಚಾರದಿಂದ ಒಂದು ಹೆಲ್ಪ್ ಆಯಿತು ನಮಗೀಗ. ಆಸಕ್ತಿ ಬರೋದ್ರಿಂದಾಗಿಯೇ ಸಹಜವಾಗಿ ಒಂದು ಅವನಿಗೆ ಹತೋಟಿ ಬಂತು ಇಂದ್ರಿಯಗಳ ಮೇಲೆ. ಅದು ಎಕ್ಸ್ಟೆಂಡ್ ಆಗ್ತಾ ಎಲ್ಲಿ ಬಂತದೀಗ? ಶಬ್ದ, ಕೆಟ್ಟ ಶಬ್ದ ಕೇಳೋದು ಬಿಟ್ಟ, ಒಳ್ಳೆಯ ಶಬ್ದಗಳೇ ಶುರು ಮಾಡಿದ, ಅದು ಶ್ರವಣ ಆಯಿತು, ಮುಂದೆ ಜ್ಞಾನಕ್ಕೆ ಸಾಧನೆ ಆಯಿತು. ಅಷ್ಟೇ ಹೊರತು ಸುಮ್ಮನೆ ಇದ್ದರೆ ಆಗೋದಿಲ್ಲ. ಇದರಿಂದ ಏನು ಉಪವಾಸ ಅಂದರೆ, ಏಕಾದಶಿ ಉಪವಾಸ ತುಂಬ ಜನ ಮಾಡ್ತಾರೆ. ಫುಲ್ಲು ಮಲಗಿಬಿಟ್ಟಿರ್ತಾರೆ ಅವತ್ತಿನ ದಿವಸ, ರೆಸ್ಟ್ ಫುಲ್ ರೆಸ್ಟ್ ಅವತ್ತಿನ ದಿವಸ. ಅದರಿಂದ ಏನು ಉಪಯೋಗ ಇಲ್ಲ. ಏಕಾದಶಿಯಿಂದ ಅದರಿಂದ ನಷ್ಟ ಆಯಿತು ಹೊರತು ಲಾಭ ಆಗೋದಿಲ್ಲ. ಅವತ್ತೇನು ಮಾಡಿ ಅದಕ್ಕೆ ಕೂಡ ಮಲಗಬೇಡಿ. ಆಸ್ತಾರೆ ನಿದ್ರೆ ಮಾಡ್ಲಿಕ್ಕೆ ಹೋಗಬೇಡಿ. ಅವಾಗ ಎಚ್ಚರ ಜಾಸ್ತಿ ಇದ್ದಷ್ಟು ಕೂಡ ಉಪವಾಸ ಎಫೆಕ್ಟ್ ಜಾಸ್ತಿ ಬರುತ್ತೆ, ಮಲಗಿದ್ರೆ ಎಫೆಕ್ಟ್ ಬರೋದಿಲ್ಲ. ಅದು ಎಚ್ಚರ ಏನು ಮಾಡಿದರು ಅವತ್ತಿನ ದಿವಸ? ಏನು ಮಾಡಬೇಕು ಅವರು? ಜಾಗರಣೆ ಮಾಡೋದು. ಎದ್ದು ಕೊಡೋದಲ್ಲ, ಬರೀ ಎದ್ದು ಕೊಡೋದಲ್ಲ, ದೇವ್ರ ಕಥೆ ಕೇಳಬೇಕು ಅಂತ. ದೇವ್ರ ಕಥೆ ಕೇಳಬೇಕು. ಅವಾಗ ಚೆನ್ನಾಗಿ ಕೇಳೋಕ್ಕೂ ಬರುತ್ತೆ, ಅರ್ಥ ಆಗುತ್ತೆ, ಆಗ ಪುಣ್ಯ ಬರುತ್ತೆ. ಇಲ್ಲ ಹೋದರೆ ಬರೋದಿಲ್ಲ, ಮಲಗಿದ್ರೆ ಬರೋದಿಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಹೌದು. ಆದ್ದರಿಂದ ಗೆಲ್ಲೋದು ಏನು ಯಾವುದಕ್ಕೆ?
ಯಾವುದಕ್ಕೆ? ಚಕ್ಷು ಇಂದ್ರಿಯ ಮತ್ತು ಇದಕ್ಕೆಲ್ಲ ಜಾಸ್ತಿ ಒತ್ತು ಕೊಡ್ತಾರೆ. ಹಾಂ ಹಾಂ, ಅದಕ್ಕೆ ಒಂದು ಅದಕ್ಕೆ ಉದಾಹರಣೆಗೆ ಕಣ್ಣು ಹೋಯ್ತು, ಇದೇನು ಮಾಡೋಂಗಿಲ್ಲ. ಕಿವಿ ಇದು ಹೊಟ್ಟೆ ಹೋಗೋದಿಲ್ಲ ಸಾಯೋವರೆಗೆ, ಅದಿರೋದು ಗೊತ್ತಾಯ್ತಾ? ಆ ಇಂದ್ರಿಯಗಳು ಹೋದ್ಮೇಲಾದ್ರು ಬಿಡ್ತಾನೆ ಕೊನೆ ಪಕ್ಷ. ಇವನು ಆ ಥರ ಮಾಡೋಕ್ಕಾಗೋದಿಲ್ಲ. ಹೊಟ್ಟೆದು ಯಾವಾಗಲೂ ಜಿಹ್ವಾ ಚಾಪಲ್ಯ ಕಾಡುತ್ತೆ ಅವನು. ಅಷ್ಟೇ ಅಲ್ಲ, ಜಿಹ್ವಾ ಚಾಪಲ್ಯ ಅನ್ನೋದು ಎಷ್ಟು ಡೇಂಜರಸ್ ಅಂತ ಹೇಳಿದೆ. ಎಲ್ಲ ರೋಗಕ್ಕೂ ಮೂಲ ಅದೇನೆ. ಆಹಾರ ಮೂಲಃ ಸರ್ವೇ ರೋಗ ಅಂತ ಒಂದು ಮಾತಿದೆ. ಅದಕ್ಕೆ ಡಾಕ್ಟ್ರ್ ಕೈ ಹಿಡಿತಾರೆ, ಹೋದ ತಕ್ಷಣ ಏನು ತಿಂದೆ ಅಂತ ಕೇಳ್ತಾರೆ. ಒಳ್ಳೆ ಆಯುರ್ವೇದದಲ್ಲಂತೂ ಆ ಪ್ರಶ್ನೆ ಮೊದಲೇ ಕೇಳಿದೆ, ಏನು ತಿಂದೆ ನಿನ್ನೆ? ಆ ಪ್ರಶ್ನೆ ಅಲ್ಲಿ ಕಂಡು ನಾವೇ ಮೊದಲೇ ಕೇಳ್ಕೊಂಬಿಟ್ರೆ ಉತ್ತರಲ್ಲೇ ಸಿಕ್ಬಿಡುತ್ತೆ, ಮನೆಯಲ್ಲೇ ಸಿಕ್ಬಿಡುತ್ತೆ. ಇವತ್ತೇನೋ ಅಪ್ಸೆಟ್ ಆಯಿತು, ಏನು ಊಟ ಮಾಡಿ ನೆನೆಸ್ಕೊಂಬಿಡಿ, ಗೊತ್ತಾ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆ. ಉಳಿದು ಒಂದು ಹೇಳಿದ್ನಲ್ಲ, ಒಂದು ತೆಗೆಯೋದು ಬಿಡೋದು ನೋಡಿದಿಟ್ರೆ ಗೊತ್ತಾಗುತ್ತೆ ಪರಿಶೇಷ ಅನುಮಾನ, ಇದರಿಂದ ನಮಗಾಯಿತು, ಅದು ಬಿಟ್ಟರೆ ಸರಿ ಹೋಗ್ಬಿಡ್ತದೆ ಅಂತ ತಕ್ಷಣ. ವಾತ ಪಿತ್ತ ಕಫ ಅದು ಬೇರೆ, ಬಟ್ ಹೆಚ್ಚು ಕಡಿಮೆ ಆಗಲಿ ಆಹಾರ ದೋಷ ಕಾರಣ. ಮುಂದೆ ಹೇಳ್ತಾರೆ, ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರಾಹ ಮನೀಷಿಣಃ. ಭಾಗವತ ಶ್ಲೋಕ ಇದಕ್ಕೆ ಸರಿಯಾಗಿ ಮ್ಯಾಚಿಂಗ್ ಕೋಟ್ ಮಾಡ್ತಾರೆ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರಾಹ ಮನೀಷಿಣಃ. ಜ್ಞಾನಿಗಳಾದವರು ನಿರಾಹಾರದಿಂದ ದಿನಗಳನ್ನು ಗೆಲ್ತಾರೆ. ಆದರೆ ವರ್ಜಯಿತ್ವಾತು ರಸನಾಂ, ನಾಲಿಗೆಗೆಲ್ಲಕ್ಕಾಗೋದಿಲ್ಲ ಜಿಹ್ವಾ ಚಾಪಲ್ಯನ. ಆದ್ದರಿಂದ ಜಿತಂ ಸರ್ವಂ ಜಿತೇ ರಸ ಅಸೌ ರಸೇತು ವರ್ಧತೆ. ತಿನ್ನೋದ್ರ ಬಗ್ಗೆ ಭಾರಿ ಜಾಸ್ತಿ ಆಗಿಬಿಡುತ್ತೆ ಅವನಿಗೆ. ಅವತ್ತಿನ ದಿವಸ ಅದೊಂದೇ ಹೆಚ್ಚಾಗೋದು. ಅದನ್ನು ನಿಯಂತ್ರಣ ಮಾಡಕ್ಕೆ ಜ್ಞಾನ ಬೇಕು. ಜ್ಞಾನ ಕಾರ್ಯ ಮಾಡ್ತಿರ್ತಾನೆ, ಅದು ಗೊತ್ತಾಗೋದೆ. ತುಂಬ ಜನ ಮೊದಲು ಹೇಳ್ತಾರೆ ಏಕಾಶಿ ಭಾರಿ ಕಷ್ಟ ಮಾಡೋದು, ಆಫೀಸಿಗೆ ಬೇರೆ ಹೋಗ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಆಫೀಸ್ಗೆ ಹೋದಾಗ ಏಕಾಶಿ ಮಾಡೋದು ಸುಲಭ ಅಂತ ಹೇಳ್ತಾರೆ. ಇವತ್ತು ವರ್ಕಿಂಗ್ ಡೇ ಕಷ್ಟ ಅಂತ ಮೊದಲು ತಿಳ್ಕೊಂಡಿರ್ತಾರೆ. ವರ್ಕಿಂಗ್ ಡೇ ಸುಲಭ, ರಜೆ ದಿವಸ ಭಾರಿ ಕಷ್ಟ. ಯಾಕಂದ್ರೆ ಬರೀ ಅಡುಗೆ ಮನೆಗೆ ಓಡಾಡ್ತಿರ್ತಾರೆ ಆ ಕಡೆ ಈ ಕಡೆ. ಆದ್ದರಿಂದ ಬಂದಿದ್ದಾಗ ಹೌದು. ಇವಾಗ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಏಕಾಶಿ ದಿವಸ ನಾವು ಮಾಡೋ ಆಪ್ರೇಷನ್ ಭಾರಿ ಸಕ್ಸಸ್ಫುಲ್ ಆಗುತ್ತೆ ಅಂತ ಹೇಳ್ತಾರೆ. ಹೈ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಭರತ್ ಭಗವದ್ಗೀತೆ ಪ್ರಕಾಶ ಉಪಜಾಯತೆ. ಇಂದ್ರಿಯಗಳು ಆ್ಯಕ್ಟಿವ್ ಆದಂತೆ ಏನಾಗುತ್ತೆ, ನಾಲೆಡ್ಜ್ ಭಾರಿ ಕ್ಲಿಯರ್ ಆಗುತ್ತೆ, ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಇಂದ್ರಿಯಗಳನ್ನು ಗೆಲ್ಲಬೇಕಾದ್ರೆ ಉಪವಾಸ ಮಾಡಿ. ಆದರೆ ಜಿಹ್ವೇಂದ್ರಿಯ ಗೆಲ್ಲೋದು ಮಾತ್ರ ಉಪವಾಸದಿಂದ ಹೋಗೋದಿಲ್ಲ. ಆದ್ದರಿಂದ ಅದಕ್ಕೆ ಜ್ಞಾನನೇ ಬೇಕು, ದೇವರ ದರ್ಶನ ಆಗಬೇಕು. ದರ್ಶನ ಮೊದಲು ಗ್ರಂಥಗಳಲ್ಲಿ ದರ್ಶನ ಮಾಡಬೇಕು, ಆಮೇಲೆ ಸಾಕ್ಷಾತ್ ದರ್ಶನ ಆಗುತ್ತೆ. ಗ್ರಂಥಗಳ ದರ್ಶನ ಒಂದು ಪರೋಕ್ಷ ಜ್ಞಾನ, ಅದು ಅಪರೋಕ್ಷ ಜ್ಞಾನ. ಸೊ ಪರೋಕ್ಷ ಜ್ಞಾನ ಲೀಡ್ಸ್ ಟು ಅಪರೋಕ್ಷ ಜ್ಞಾನ. ಆದ್ದರಿಂದ ಪರೋಕ್ಷ ಜ್ಞಾನ ಆಚಾರ ಇಟ್ಕೊಂಡೇ ಮಾಡಬೇಕು ಹೊರತು ಬೇರೆ ಅಲ್ಲ. ಅದು ಮೊದಲೇ ಹೇಳಿದೆ, ಆಚಾರ ದೊಡ್ಡದು ವಿಚಾರ ದೊಡ್ಡದು ಅಂತ ಹೇಳಿದರೆ ಎರಡೂ ಇರಬೇಕು. ಇವತ್ತು ಹೇಳಿದೆ ಒಳ್ಳೆ ಹಾಲು ದೇಸಿ ಹಾಲು ಮನೆಯಲ್ಲೇ ಎಲ್ಲ ಮಾಡಿದ್ದಾನೆ. ನಿಂಬೆಹಣ್ಣಿನ ಪಾತ್ರೆ ಹಾಕಿದೆ, ಕೆಟ್ಟೋಯ್ತು. ಪಾತ್ರ ಅಂದರೆ ಆಚಾರ ಸರಿಯಿಲ್ಲ, ಕೆಟ್ಟೋಯ್ತು. ಇದು ಸರಿ. ಇನ್ನೊಂದಿದೆ ಒಳ್ಳೆ ಬಂಗಾರದ ಪಾತ್ರೆ, ಯಾವುದೇ ಎಂಡ ಹಾಕಿದೆ ಅದರಲ್ಲಿ, ಅದೇ ಕೆಟ್ಟದು. ಸೊ ವಿಚಾರನೂ ಸರಿ ಇರಬೇಕು, ಆಚಾರನೂ ಸರಿ ಇರಬೇಕು. ಅವಾಗ ಹಾಲು ಫಸ್ಟ್ ಕ್ಲಾಸ್ ಆಗಿರೋದು. ಒಳ್ಳೆ ತೊಳೆದು ಪಾತ್ರೆ ಇನ್ನೂ ನೋಡಿ, ನಿಮಗೆ ನೀವು ಸಾರು ಹೊಡಿಯೋ ಪಾತ್ರೆಗಳಿಗೆ ಹಾಲು ಹಾಕಿಬಿಟ್ಟೆ ಕೆಟ್ಟೋಗ್ಬಿಡುತ್ತೆ. ಎಷ್ಟೇ ನೀವು ಅದು ಕ್ಲೀನ್ ಮಾಡಿದ್ರು ಕೂಡ ಸ್ವಲ್ಪ ಉಳ್ಕೊಂಡಿರ್ತಾರೆ. ಅದಕ್ಕೆ ಅದ್ರದ್ದು ಅದೇ ಇರಬೇಕು, ಅವಾಗ ಅದೇನು ಆಗೋದೆ. ಮತ್ತು ಬೇರೆ ಆದರೆ ಅದು ಆಡಾಗಿ ಕಾಣಿಸುತ್ತೆ. ಇದೆಲ್ಲ ಹೇಳಿದಾಗ ನಮಗೆ ಅದು ವಾಸನೆಯಿಂದನೇ ಹಾಳಾಗೋದ್ರಿಂದ ವಾಸನೆ ಕೂಡ ಹೋಗೋದು. ಎಷ್ಟೇ ತೊಳೆದ್ರೂ ಹೋಗೋದಿಲ್ಲ. ಅದು ಉಪಯೋಗಿಸಿದ್ದು ಅದಕ್ಕೆ ಉಪಯೋಗಿಸ್ಬೇಕು. ವರ್ಜಯಿತ್ವಾತ ರಸನಾಂ ಅಸೌ ರಸ್ಸೆ ಅಂದರೇನು? ತಿನ್ನೋ ಪದಾರ್ಥದೊಳಗೆ ಅಂತ ಅರ್ಥ. ಅದ್ರ ಬಗ್ಗೆ ಜಾಸ್ತಿ ಆಗುತ್ತೆ, ಕಡಿಮೆ ಆಗೋದಿಲ್ಲಲ್ಲ, ಅಷ್ಟೇ ಇರೋದಿಲ್ಲ, ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಇತಿ ವಚನಾತ್ ಭಾಗವತೆ. ರಸ ಶಬ್ದಶ್ಚ ರಾಗವಾಚಿತ್ವಾಚ್ಯ. ರಸಕ್ಕೆ ಎರಡು ಅರ್ಥ ಇದೆ. ಒಂದು ರಾಗ ಅಂತಲೂ ಅರ್ಥ ಇದೆ, ಜಿಹ್ವಾ ಅಂತಲೂ ಅರ್ಥ ಇರೋದ್ರಿಂದ ಅವ್ರು ಅಪ್ರೋಕ್ಷ ಜ್ಞಾನ ಅಂತ ನಾವು ಗುರುತಿಡಬೇಕಾದ್ರೆ ಎಲ್ಲ ಇಂದ್ರಿಯ ಟೆಸ್ಟ್ ಮಾಡಬಾರ್ದಂತೆ. ಜಿತಂ ಸರ್ವಂ ಜಿತೇ ರಸೆ. ಅವ್ನು ನಾಲಿಗೆಯಲ್ಲಿ ಹತೋಟಿ ಇದೆ ಅಂದರೆ ನಿಜವಾಗಲೂ ಅಪ್ರೋಕ್ಷ ಜ್ಞಾನಿ ಇದ್ದಾನೆ, ಆಗಲೇ ಹೊರಟಿದ್ದಾನೆ. ಇಲ್ಲೋದ್ರೆ ಸಾಧ್ಯ ಇಲ್ಲ, ಉಳಿದವರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಭ್ಯಾಸ ಮಾಡಬೇಕಾದ್ರೆ ಯತತೋ ಹ್ಯಪಿ ಕೌಂತೇಯ ಪುರುಷಶ್ಚ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಮುಂದೆ ತಾತ್ಪರ್ಯ ರಸೋರ ಅಷ್ಟೇ. ರಸ ಶಬ್ದಕ್ಕೆ ರಾಗ ಅಂತ ಅರ್ಥ ಡೈರೆಕ್ಟ್ ಹೇಳಲಿಲ್ಲ. ರಾಗವಾಚಿತ್ವ ಅಂತ ಹೇಳಿದರು. ಡಿಕ್ಷನರಿ ಹೇಳಿದ್ರು ರಸೋ ರಾಗ. ರಸ ಅಂದರೆ ಆಸಕ್ತಿ ಅಂತ ಅರ್ಥ ಇದೆ. ರಸಂ ಅಲ್ಲೇನಿದೆ, ರಸವರ್ಜಂ ರಸೋಪ್ಯಸ್ಯ. ರಸವರ್ಜ ಅಂದರು, ರಸ ಅಂದರು. ರಸ ಅಂತ ಹೇಳಿದರೆ ಜಿಹ್ವಾ ಚಾಪಲ್ಯ. ಇಲ್ಲಿ ರಸ ಅಂದ್ರೇನು? ಆಸೆ. ಅದು ಹೋಗಬೇಕಾದ್ರೆ ದೇವರನ್ನೇ ನೋಡಬೇಕು. ಮುಂದೆ ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಸ್ಥಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಕೌಂತೇಯ ಅರ್ಜುನ, ವಿಪಸ್ಥಿತಃ ಪುರುಷಸ್ಯ ಯತತಃ ಅಪಿ. ಮೊದಲೇ ಜ್ಞಾನಿ, ಭಾರಿ ಪ್ರಯತ್ನ ಕೂಡ ಮಾಡ್ತಾನೆ. ಆದರೆ ಇಂದ್ರಿಯಗಳು ಎಷ್ಟು ಗೊತ್ತಾ ಅದು ದಾರಿ ತಪ್ಪಿಸುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ?
ಇಂದ್ರಿಯಗಳು ವೆಹಿಕಲ್ ಕಂಟ್ರೋಲ್ ಮಾಡೋದಿದೆಯಲ್ಲ ಸುಲಭದ ಕೆಲಸ ಅಲ್ಲ, ಅದು ಭಾರಿ ಕೇರ್ಫುಲ್ಲಾಗಿರಬೇಕು. ಅದು ಕುದುರೆ ಎಕ್ಸಾಂಪಲ್ ಅದಕ್ಕೆ ಕೊಟ್ಟು, ಕುದುರೆ ಹಾರ್ಸ್ ರೈಡಿಂಗ್ ಭಾರಿ ಕಷ್ಟ. ಆದ್ದರಿಂದ ಇದಕ್ಕಿಂತ ಬಲಿಷ್ಠ ಇಂದ್ರಿಯಗಳು ಯಾವಾಗಲೂ. ಅವು ಏನು ಮಾಡೋದು, ದಾರಿ ತಪ್ಪಿಸೋದು ಬಹಳ ಸುಲಭ. ಅದು ಭಾರಿ ಹುಷಾರಾಗಿರಿ. ಇಂದ್ರಿಯಾಣಿ ಪ್ರಮಾಥೀನಿ, ಇಂದ್ರಿಯಗಳ ಸ್ವಭಾವ ಏನು ಗೊತ್ತಾ, ಬಲಾತ್ಕಾರ ಹೇಳ್ಕೊಂಡು ಹೋಗೋದು, ನೋಡಬಾರ್ದು ಅಂದರೆ ನೋಡೋದು, ಕೇಳಬಾರ್ದು ಅಂದರೆ ಕೇಳೋದು, ಆ ಥರ ಮಾಡೋ ಶಕ್ತಿ ಅದಕ್ಕಿದೆ. ಇಂದ್ರಿಯಗಳು ಡಿಸೈನ್ ಆಗಿರೋದೇ ಹಾಗೆ. ಆಚಾರ್ಯ ಕಠದಲ್ಲಿ ಹೇಳ್ತಾರೆ ಏನಂತ, ಪರಾಂಚಿಖಾನಿ ವ್ಯತರಣಾತ್ ಸ್ವಯಂಭೂ, ಬ್ರಹ್ಮ ಸೃಷ್ಟಿ ಮಾಡಿರೋದೇ ಹಾಗೆ. ವೆಹಿಕಲ್ ಅಂದರೆ ಮುಂತಾನೆ ಹೋಗ್ಬೇಕವು, ಇಂದ್ರಿಯಗಳು ವೆಹಿಕಲ್ ಆದ್ದರಿಂದ ಮುಂದೆ ಹೋಗ್ಲಿಕ್ಕಿರೋದು, ಧಾವಿಸೋದು ಅಂತೀವಲ್ಲ ಹಾಗೆ. ನೀವು ಕುದುರೆ ಚಿತ್ರ ನೋಡಿ ಎಲ್ಲಾದರೂ ಕೂಡ, ಒಳ್ಳೆ ಚಿತ್ರಗಾರನಾದರೆ ಕುದುರೆ 4 ಕಾಲು ಇಟ್ಟಿರೋ ಚಿತ್ರ ಬರೆಯೋದಿಲ್ಲ, ಗೊತ್ತಾಯ್ತಾ? ಅವು ಹೇಗಿರುತ್ತವು, ಒಂದು ಕಾಲು ಎತ್ಕೊಂಡೇ ಇರುತ್ತೆ ಆವಾಗಲೂ. ಅದ್ರ ಅರ್ಥ ಇರೋದಕ್ಕೆ ಓಡ್ತಿರ್ಬೇಕು ಯಾವ ಸ್ವಭಾವ. ಇಂದ್ರಿಯಗಳು ಹಾಗೆ ಸುಮ್ಮನೆ ಕೊಡೋದಿಲ್ಲ ಅವು. ಅದನ್ನೇ ನೈಹಿಕಶ್ಚಿತ್ ಎಳಮಪಿ ಜಾತು ತಿಷ್ಠತ್ಯಾಕ, ಏನಾದ್ರು ಮಾಡ್ತಿರ್ಬೇಕು ಇಂದ್ರಿಯಗಳು. ಇಲ್ಲ ಏನು ಹೊರಗೆ ಮಾಡೋಕ್ಕೆ ಒಳಗಾರ ಮನಸ್ಸಲ್ಲಿ ಶುರು ಮಾಡ್ತಾರೆ, ಬಿಡೋದಿಲ್ಲ. ಆದ್ದರಿಂದ ಇಂದ್ರಿಯಗಳು ಭಾರಿ ಸ್ಟ್ರಾಂಗ್ ಅವು. ಎಷ್ಟೇ ಎಚ್ಚರ ವಹಿಸಿದ್ರು ಕೂಡ, ಹೇಳಿದ ಆ್ಯಕ್ಸಿಡೆಂಟ್ ಆಗಲಿ ಗಂಟೆ ಕಣ್ಣು ಮುಚ್ಕೋಬೇಕಾಗಿಲ್ಲ. ಎಷ್ಟು ಸಾಕು, 1 ಸೆಕೆಂಡ್ ಕೂಡ ಅಲ್ಲ, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ನಲ್ಲಿ ಮೇಜರ್ ಆ್ಯಕ್ಸಿಡೆಂಟ್ ಆಗೋಗಿಲ್ಲ. ಹರಂತಿ ಪ್ರಸಭಂ ಅಂದರೆ ಬಲಾತ್ಕಾರ. ಅವು ಪ್ರಮಾಥೀನಿ ಅಂದರೆ ಪ್ರಮಥನಶೀಲಾನಿ, ಎಳ್ಕೊಂಡೋಗೋ ಸ್ವಭಾವ. ಜೊತೆಗೇನು ಶಕ್ತಿ ಬೇರೆ ಜಾಸ್ತಿ, ಸುಲಭ ಸ್ವಭಾವ ಆಗಿದೆ, ಶಕ್ತಿ ಬೇರೆ ಇದೆ. ಆದ್ದರಿಂದ ಎಳ್ಕೊಂಡು ಹೋಗುತ್ತೆ, ಹುಷಾರಾಗಿರಿ. ಅದರ ಅರ್ಥ ಏನು ಅಂದರೆ, ಎಷ್ಟು ಅವು ಭಾರಿ ಎಕ್ಸ್ಪೀರಿಯನ್ಸ್ ಲೈಸೆನ್ಸ್ ಬಂದರೆ ಕಣ್ಣು ಮುಚ್ಕೊಂಡು ಡ್ರೈವ್ ಮಾಡ್ಬೋದಾ ಅಂತ ಕೇಳಿದರೆ ಆಗ ಹಾಗೆ. ಎಷ್ಟೇ ಎಚ್ಚರಿಕೆ ಇದ್ದರೆ ನಿಜವಾಗ್ಲೂ ಒಳ್ಳೆ ಡ್ರೈವರ್ ಏನು ಮಾಡ್ತಾನೆ ಗೊತ್ತಾ, ಎಚ್ಚರಿಕೆ ಜಾಸ್ತಿ ತಗೋತಾರೋ. ಎಕ್ಸ್ಪೀರಿಯನ್ಸ್ ಡ್ರೈವರ್ ಅಂದರೆ ಅರ್ಥ ಏನು ಗೊತ್ತೇನು, ತುಂಬ ಕೇರ್ಫುಲ್ಲಾಗಿರ್ತಾನೆ ಅಂತ ಅರ್ಥ. ಎಚ್ಚರ ತಪ್ತಾನೆ ಅಲ್ಲ, ಅದಕ್ಕೆ ಜ್ಞಾನಿ ಆದ ವಿವೇಕದಿಂದ ನಡ್ಕೋತಾನೆ ಹೊರತು ದಾರಿ ತಪ್ಪೋದಕ್ಕೆ ಹೋಗೋದಿಲ್ಲ. ಹರಂತಿ ಪ್ರಸಭಂ ಮನಃ ಅಪರೋಕ್ಷ ಜ್ಞಾನರಹಿತ ಜ್ಞಾನಿನೋಪಿ ಸಾಧಾರಣ ಪ್ರಯತ್ನೋಪಿ ಮನೋ ಹರಂತಿ ಇಂದ್ರಿಯಾಣಿ. ಸಾಮಾನ್ಯ ಎಫರ್ಟ್ಸ್ಗೆಲ್ಲ ಇಂದ್ರಿಯಗಳು ವಶಕ್ಕೆ ಬರೋದಿಲ್ಲ, ವಿಶೇಷವಾದ ಪ್ರಯತ್ನನೇ ಮಾಡಬೇಕು. ಪುರುಷಸ್ಯ ಶರೀರಾಭಿಮಾನಿನಃ, ಶರೀರಾಭಿಮಾನ ಇದೆ ಅಂದರೆ ಅರ್ಥ ಏನೋ, ಅವನಿಗೆ ಜ್ಞಾನ ಇಲ್ಲ, ಅದಕ್ಕೆ ಅಭಿಮಾನ ಇದೆ, ಅದಕ್ಕೆ ದುಃಖ ಪಡ್ತಾನೆ. ಅವನು ಹಿಡ್ಕೊಂಡೋಗೋ ಸುಲಭ. ಅವು ಕೋದೋಷಸ್ತತಃ ಪ್ರಮಾಥೀನಿ ಪ್ರಮಥನಶೀಲಾನಿ ಪುರುಷಸ್ಯ. ಇಂದ್ರಿಯಗಳ ಸ್ವಭಾವ ಹೇಗೆ ಅಂತ ಗೊತ್ತಾದ ಮೇಲೆ ಯಾವ ಕಾಲಕ್ಕೆ ಏನು ಮಾಡಿಕೊಡೋದು, ನಾವಾಗ ರಿಸ್ಕ್ ತೊಗೊಳೋದಕ್ಕೆ ಹೋಗಬಾರ್ದು, ಕಂಟ್ರೋಲಲ್ಲಿರಬೇಕೆ ಹೊರತು ನನಗೇನು ಪರವಾಗಿಲ್ಲ ಭಾರಿ ಮೇಲಿದ್ದೇನೆ ಅಂತ ಹೇಳೋಕ್ಕೆ ಹೋಗಬೇಡಿ, ದಾರಿ ತಪ್ಪಿಸುತ್ತೆ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರ ವಶದಲ್ಲಿ, ಯಸ್ಯ ವಶೇ ಇಂದ್ರಿಯಾಣಿ, ಯಾರ ವಶದಲ್ಲಿ ಇಂದ್ರಿಯಗಳಿವೆಯೋ ಅವನು ಸ್ಥಿತಪ್ರಜ್ಞೆ, ಇಲ್ಲದೋದ್ರಲ್ಲ. ಅದಕ್ಕೇನು ಮಾಡಬೇಕು, ತಾನಿ ಸರ್ವಾಣಿ ಸಂಯಮ್ಯ. ಎಷ್ಟು ಇಂದ್ರಿಯ ನಿಗ್ರಹ ಮಾಡಬೇಕು ಅಂದರೆ ಎಷ್ಟು ಮಾಡಬೇಕು. ಇವತ್ತು ವೆಹಿಕಲ್ ಮುಂದೆ ಹೋಗದೇ ಇರಬೇಕಾದ್ರೆ ಒಂದು ಗಾಲಿ ಪಂಕ್ಚರ್ ಆದರೂ ಸಾಕು, ಎಲ್ಲ ಆಗಬೇಕಾಗಿಲ್ಲ, ಒಂದಾದರೂ ಸಾಕು. ಒಂದು ಇಂದ್ರಿಯ ಫೇಲ್ ಆದರೂ ಕೂಡ ಏನಾಗುತ್ತೆ, ಅಲ್ಲಿಗೆ ದಾರಿ ತಪ್ಪಿದಾಗ. ಆದ್ದರಿಂದ ಸರ್ವಾಣಿ ಇಂದ್ರಿಯಾಣಿ, ಎಲ್ಲ ಇಂದ್ರಿಯಗಳನ್ನು ಕೂಡ ಸಂಯಮ್ಯ ಸಮ್ಯಕ್ ಚೆನ್ನಾಗಿ ನಿಯಂತ್ರಣ ಮಾಡಬೇಕು. ಯುಕ್ತ, ಆ ದೇವರನ ಕಡೆ ಮನಸ್ಸು ಯುಕ್ತ ಅಂದರೆ ಮನೋಯುಕ್ತ. ಮತ್ಪರಃ, ಮತ್ತು ಕೃಷ್ಣ ಹೇಳ್ತಿರೋದು, ನನ್ನ ಕಡೆ ಮನಸ್ಸು ಹಾಕಿಬಿಟ್ಟು ಇಂದ್ರಿಯಗಳನ್ನ ಡೈವರ್ಟ್ ಮಾಡಬೇಕು. ಇವತ್ತು ವೆಹಿಕಲ್ ಮುಂದೆ ಹೋದರೆ ಸೇಫ್ ಅಲ್ಲ, ಕೆಟ್ಟ ದಾರಿ ಹೋಗಬಾರ್ದು, ಸರಿಯಾದ ದಾರಿಯಲ್ಲಿ ಹೋಗ್ಬೇಕು. ಈ ಮಧ್ಯೆ ಇಲ್ಲದ್ರೆ ಏನೂ ಇದ್ದಲ್ಲೇ ಇರ್ತಾನೆ ಅಷ್ಟೇ. ಆಗ ತಪ್ಪು ದಾರಿ ಹೋಗೋದಿಲ್ಲ ಅಂದರೆ ಮುಂದಕ್ಕೆ ಹೋಗಲಿಲ್ಲ ಹೊರತು ಅವನು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಬೇಕಾದ್ರೆ ಪ್ರಯತ್ನ ಮಾಡಬೇಕಲ್ಲಿ. ಅದಕ್ಕಾಗಿಯೇ ತಸ್ಯ ಯುಕ್ತ ಆಸೀತ ಮತ್ಪರ, ಎಚ್ಚರದಿಂದ ಇರಬೇಕು. ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ, ಅವನ ಪ್ರಜ್ಞಾ ಜ್ಞಾನ ಸ್ಥಿರವಾಗಿದೆ ಅಂತ ಅರ್ಥ. ಇಂದ್ರಿಯ ನಿಗ್ರಹದಲ್ಲಿ ಅವನಿಗೆ ಹೇಳಿದ ಎಷ್ಟು ರಥ ಹಾಕಿ ಮನಸ್ಸು ಕೂಡ ಹೋಗೋದಿಲ್ಲ, ಆ ಸ್ಥಿತಿ ರೀಚ್ ಆಗ್ಬೋದು. ತುಂಬ ಹಸಿವಾಗಿ ನೋಡಿ ಯಾರೋ ನೋಡಿದರೆ ಕಷ್ಟ ಅಂತ ಬಿಟ್ಟು, ಅಥವಾ ಏನೋ ಒಂದಿಷ್ಟು ತೊಗೊಂಡ್ರು ಪರವಾಗಿಲ್ಲ ಅಂತ ಅಂದ್ಕೊಂಡು ಏನಿಲ್ಲ, ಆಕೆ ಕಣ್ಣೇ ಹೋಗೋದಿಲ್ಲ ಅವನಿಗೆ. ಉಪವಾಸ ಬಂದೆ ಅಷ್ಟು. ಏನು ಬೆಂಗಳೂರಂಥ ಊರಿಗೆ ಉಪವಾಸ ಬಂದಿರ, ಇದ್ದಿಲ್ಲ ಅಂತ ಇತ್ತು. ನಾನು ತಿಂಬೋ ಪದಾರ್ಥ ಇಲ್ಲಿ ಸಿಗಲಿಲ್ಲ, ನನಗೆ ಬೇಕಾದ ಸಿಗಲಿಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಮಡಿದು ಯಾವುದು ಸಿಗಲಿಲ್ಲ. ಹೇಗೆ ಎಷ್ಟೋ ಊರಲ್ಲಿ ಹಿಂದೆ ಯಾತ್ರೆ ಹಾಗಾಗ್ತಿತ್ತು ಗೊತ್ತಾ. ಈ ಹತ್ತು ಕಡೆ ಮಠ ಆಗಿದೆ ಪರವಾಗಿಲ್ಲ, ಎಷ್ಟೋ ಊರಿಗೆ ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಇರ್ತಿರಲಿಲ್ಲ. ಇವರು ಅಡುಗೆ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಏನಾಗ್ತಿತ್ತು, ನೋಡ್ಲಿಕ್ಕಾಗ್ತಿರಲಿಲ್ಲ. ಅದಕ್ಕೆ ಹಿಂದಿನ ಕಾಲ ಯಾತ್ರೆ ಅಂತ ಹೇಳಿದರೆ ವಿತ್ ಫುಲ್ ಲಗೇಜ್ ಸಮೇತ ಹೋಗ್ತಿದ್ರು. ಅಡುಗೆ ಅಲ್ಲೇ ಮಾಡಿ ಅವರು ಒಬ್ಬೊಬ್ಬರು ಪಾತ್ರೆ ಕೊಡ್ತಿದ್ರು ಅಷ್ಟೇ ಹೊರತು ಇವರು ಅಡುಗೆ ಮಾಡಿಕೊಡೋಕ್ಕಾದ್ರೆ ಅದಕ್ಕೆ ವಾರಗಟ್ಟಲೆ, ಒಂದು ಊರಿಗೆ ಹೋದರೆ ವಾರಗಟ್ಟಲೆ ಇರೋದು. ಇವತ್ತು ಬೆಳಿಗ್ಗೆ ಸಾಯಂಕಾಲ ಬರೋ ವ್ಯವಸ್ಥೆ ಹಿಂದಿರಲಿಲ್ಲ, ಕಾನ್ಸೆಪ್ಟೇ ಇರಲಿಲ್ಲ. ಎಂದೋ ಹೋಗೋ ಜನ್ಮದಲ್ಲೇ ತುಂಬ ದಿವಸ ಇದ್ದೇ ಬರ್ತಿದ್ರು. ಇವತ್ತು ಬದಲಾಗಿದೆ ಸ್ಥಿತಿ.
ಅದಕ್ಕೇನು ಹೇಳ್ತಾರೆ ಈಗ, ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಬಹುಯತ್ನವತಃ ಶಕ್ಯ, ಸಾಮಾನ್ಯ ಮಾಡೋಕ್ಕಾಗೋದು, ಭಾಳ ಪ್ರಯತ್ನಪಟ್ಟು ಇಂದ್ರಿಯಗಳ ನಿಗ್ರಹ ಮಾಡ್ತಾನೇ ಇರಬೇಕು, ಸರಿಯಾಗಿ ಹೋಗ್ತಾನೇ ಇರಬೇಕು ಅಂತ ಹೇಳಿದರು. ತರ್ಹಿ ಅಶಕ್ಯಾನೇವ ಇತ್ಯತಃ, ಅಶಕ್ಯ ಅಂತ ತಿಳ್ಕೊಬಾರ್ದು. ಕೆಲವು ಇಂಪಾಸಿಬಲ್ ಪ್ರಯತ್ನ ಮಾಡಲಿಕ್ಕೆ ಹೋಗಬಾರ್ದು. ಈ ಸಮುದ್ರ ನೀರು ಸಿಹಿ ಮಾಡ್ತೀವಿ, ಸಾಧ್ಯ ಇದೆಯಾ? ಸಾಧ್ಯ. ಪ್ರಯತ್ನ ಕೆಲವು ಈ ಹಂಡೆ ನೀರು ಸಿಹಿ ಮಾಡ್ಬೋದು, ಇಷ್ಟೆಲ್ಲ ಆಗದೆ ಹೋದರೂ ಜಾಸ್ತಿ ಹಾಕಿದ್ರೆ ಬರೋದು. ಯಾವುದು ಡಿಫಿಕಲ್ಟು ಅದು ಮಾಡ್ಬೋದು, ಇಂಪಾಸಿಬಲ್ ಮಾಡೋದಿಲ್ಲ. ಸೊ ಇಂದ್ರಿಯ ನಿಗ್ರಹ ಏನಲ್ಲ, ಇಂಪಾಸಿಬಲ್ ಅಲ್ಲಿ ಹೇಳ್ತಾನೆ ಇರಲಿಲ್ಲ, ಪಾಸಿಬಲ್, ಬಟ್ ತುಂಬ ಎಫರ್ಟ್ಸ್ ಆಗಬೇಕು, ವೆರಿ ಡಿಫಿಕಲ್ಟ್. ಆದ್ದರಿಂದ ಪ್ರಯತ್ನ ಜಾಸ್ತಿ ಹಾಕಬೇಕು. ಇಲ್ಲದೋ ನಮಗೇನು ಅನ್ನಿಸ್ತಾ ಇತ್ತು, ಆಗಬಾರ್ದನ್ನು ಹೇಳ್ತಾರೆ, ತೊಗೊಂಡು ಏನು ಮಾಡೋದು ಈಗ? ಯಾವುದು ಇಂಪ್ರಾಕ್ಟಿಕಬಲ್ ಅಂತ ಹೇಳಿದರೆ ಇಂಪ್ರಾಕ್ಟಿಕಬಲ್ಲು ಆಗಬಾರ್ದು, ಇಂಪಾಸಿಬಲ್ಲು ಆಗಬಾರ್ದು. ಪಾಸಿಬಲ್ ಆಗಬೇಕು, ಡಿಫಿಕಲ್ಟ್ ಆದರೆ ಪರವಾಗಿಲ್ಲ, ಇಂಪಾಸಿಬಲ್ ಆಗಬಾರ್ದು. ಅದಕ್ಕೇ ಸಾಧ್ಯ ಇದೆ. ಬಹುಯತ್ನವತಃ ಶಕ್ಯ, ತುಂಬ ಪ್ರಯತ್ನ ಮಾಡಬೇಕು. ಬಾಡಿಗೆ ಮನೆಗೆ ಪ್ರಯತ್ನ ಮಾಡ್ತಾನೆ, ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ, ಎಷ್ಟು ಡಿಫ್ರೆನ್ಸ್ ಇದೆ. ಬಾಡಿಗೆ ಮನೆ ಪ್ರಯತ್ನ ಪಡೋದಕ್ಕೆ ಒಂದು ಲಿಮಿಟ್ ಇದೆ, ಗೊತ್ತಾಯ್ತಾ? ಇದು ಸಾಮಾನ್ಯರು ಬೇರೆ ದಾರಿ ಇಲ್ಲ. ಆದರೆ ಮನೆಗೇ ತೊಗೋಬೇಕಾದ್ರೆ ಭಾರಿ ಬೇಕಾಗುತ್ತೆ, ಸಾಧ್ಯ ಇಲ್ಲ. ಆದ್ದರಿಂದ ಬಾಡಿಗೆ ಮನೆ ಪ್ರಯತ್ನ ಇಲ್ಲದೆ ಬಾಡಿಗೆ ಮನೆ ಸಿಗೋದಿಲ್ಲ, ಮಹಾಪ್ರಯತ್ನ ಇಲ್ಲದೆ ಸ್ವಂತ ಮಾಡೋಕ್ಕಾಗೋದಿಲ್ಲ. ಅದು ಇಂದ್ರಿಯ ನಿಗ್ರಹ ಒಂದು ಭಾರಿ ಶ್ರೇಷ್ಠ. ಆದ್ದರಿಂದ ತುಂಬ ಕಷ್ಟಪಡಬೇಕು ಅಂತ ಹೇಳ್ತಾರೆ. ಅಲ್ಲಿಗಿರಲಿ, ನಾಳೆ ದಿವಸ ಅದು ಮುಂದಿನ ಭಾಗ. ನಮಗೆ ಅಲ್ಲೇ ಪ್ರಾಬ್ಲಮ್ ಇರೋದು, ಅಲ್ಲಿ ಜಿಹ್ವಾ ಚಾಪಲ್ಯಲ್ಲಿ ಇವತ್ತು ಕಲಿಯುಗದಲ್ಲಿ ಕಾಡ್ತಿರೋದು ಜಿಹ್ವಾ ಚಾಪಲ್ಯ. ಎದ್ದರೆ ಕೂತ್ರೆ ತಿಂತಿರ್ತಾರೆ, ಯಾವುದಕ್ಕೂ ಉಪಯೋಗ ಮಾಡೋದಿಲ್ಲ. ಈಗ ಕಾಫಿ ತೊಗೊಳ್ಳಿ, ತಿಂಡಿ ತೊಗೊಳ್ಳಿ ಶುರು ಮಾಡಿ, ಯಾರ ಮನೆಗೆ ಹೋದರೂ ಕೂಡ ಮಾಡೋದೇನು ಫಸ್ಟು, ಅದು ಅಭ್ಯಾಸ ಆಗಿಬಿಟ್ಟು. ಹಿಂದೆ ಊಟದ ಸಭೆಗೆ ಹೋದ್ರೆ ಊಟಕ್ಕೆ ಎಬ್ಬಿಸ್ತಿದ್ರು, ಇದಕ್ಕೆ ಯಾವಾಗ ಹೋದರೂ ತಿನ್ನಲಿಕ್ಕೆ ಕೊಟ್ಬಿಡೋದ್ರಿಂದ ಅಂತ ಅವ್ನು ಮದ್ದು ಬೇಡ ಅಲ್ಲಿಗೆ ಮನಸ್ಸು ಬರಲ್ಲ ಅವನಿಗೆ, ತೊಗೊಂಬಿಟ್ಟು ಆಮೇಲೆ ತಿಂದಿದ್ದೆ ಅಂತಾನೆ ಹೊರತು ಮೊದಲು ಹೇಳೋದಿಲ್ಲ. ಇದು ಮನುಷ್ಯನ ವೀಕ್ನೆಸ್. ಅದು ಕಲಿಯುಗದಲ್ಲಿ ಅನ್ನ ಯಾರು ಜಿಹ್ವಾ ಚಾಪಲ್ಯ ಗೆಲ್ತಾರೆ ಅವರಷ್ಟೇ ಸಾಧ್ಯ ಮಾಡೋಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯ. ರುಚಿ ಬೇಕು, ಆಗಬೇಕು, ಹೀಗೆ ಬೇಕು ಅಂದರೆ ಸಾಧ್ಯ ಮಾಡೋಕ್ಕೆ. ಧರ್ಮರಾಜ ಅನೌನ್ಸ್ ಮಾಡ್ತಾರೆ ಮಹಾಭಾರತದಲ್ಲಿ, ಅವ್ರು ಯಾತ್ರೆ ಶುರು ಮಾಡ್ತಾರೆ. ಎಲ್ಲಿಂದ? ವನಪರ್ವ, ದ್ವೈತವನ, ಕಾಮ್ಯಕವನ, ಅಲ್ಲಿಂದ ಹೋಗಬೇಕು ಅಂತ ಇವ್ರು ರೋಮೇಶ್ವರನ ಕಳಿಸ್ಕೊಡ್ತಾರೆ. ಇಲ್ಲಿಂದ ಇಂದ್ರದೇವತೆ ಯಾರು ಅರ್ಜುನ ಕಳಿಸ್ಕೊಡ್ತಾನೆ. ಬಂದವ್ರು ಏನು ಮಾಡ್ತಾರೆ, ಈಗ ಯಾತ್ರೆಗೆ ಹೋಗಬೇಕು, ಅನೌನ್ಸ್ ಮಾಡ್ತಾನೆ. ನೋಡಿ, ಯಾರಿಗೆ ಭಾರಿ ಹಸಿವೆ ಇತ್ಯಾದಿ ಆಗುತ್ತೆ ಅವ್ರು ಬರಬೇಡಿ ಫಸ್ಟ್ ಹೇಳ್ತಾರೆ. ಯಾರಿಗೆ ಬಾಯಾರಿಕೆ ಅದು ಬೇಡ, ಯಾರಿಗೆ ಶಕ್ತಿ ಇಲ್ಲದ ಅವ್ರಿಗೆ ಬೇಡ, ಯಾರಿಗೆ ತೀರ್ಥಯಾತ್ರೆ ನೋಡಿ ಆಸಕ್ತಿ ಇಲ್ಲ ಅವ್ರು ಬರಬೇಕಾಗಿಲ್ಲ. ಇದೆಲ್ಲ ಇವರು ಟ್ರಾವೆಲರ್ಸ್ ಎಲ್ಲ ಶ್ಲೋಕಗಳು ಹಾಕಿಬಿಡ್ಬೇಕಾದ್ರೆ ತೀರ್ಥ ಏರ್ಪಾಡು ಮಾಡ್ತಾರಲ್ಲ, ಧರ್ಮರಾಜ ಅನೌನ್ಸ್ ಮಾಡಿದ್ದಾರೆ, ಅನೌನ್ಸ್ ಮಾಡಬೇಕು. ಉಳಿದವ್ರು ಮಾತ್ರ ಬರಬೇಕು. ಕೆಲಸ ಊಟ ಸಿಗದೇ ಇರಬಹುದು, ಎಷ್ಟೋ ಸರ್ತಿ ಹಾಗಾಗುತ್ತೆ. ಅವ್ರಿಗೆ ಕರ್ಕೊಂಡು ಕೆಲವು ಕಷ್ಟ ಬಂದು ಸಿಗೋದು, ಕೆಲವರು ಅವರ ಪ್ಲಾನ್ ಹೇಗೆ ಮಾಡ್ತಾರೆ. ಕೆಲವರು ಒಂದು ಊಟ ಔಷಧಕ್ಕೋಸ್ಕರ ಎಲ್ಲರೂ ಮಾಡಿಬಿಡ್ತಾರೆ ಕೆಲವು ಸಲ. ಅದಕ್ಕೆಲ್ಲ ರೆಡಿ ಇರಬೇಕು ನಾವು. ಮತ್ತು ಸ್ನಾನಕ್ಕೆ ಹೆದರಬಾರ್ದು. ಒಂದು ಮಾತಿದೆ, ನೀರಿಗೆ ಹೆದರಿದರೆ ಬ್ರಾಹ್ಮಣ ಅಲ್ಲ ಅಂತೇಳಿ. ನೀರಿಗೆ ಅಂಜಿದರೆ ಬ್ರಾಹ್ಮಣ ಅಲ್ಲ ಅವರು. ಅದು ನೀರು ಕಂಡ್ರೆ ಸ್ನಾನ ಮಾಡೋಗಿರ್ಬೇಕು ಅವರು. ತೀರ್ಥಗಳಲ್ಲ, ಯಾರು ನೀರಿಗೆ ಹೆದರ್ತಾನೋ ಅವನು ಬ್ರಾಹ್ಮಣನಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಅದು ಬ್ರಾಹ್ಮಣರಿಗೆ ನೀರು ಪಂಚಪ್ರಾಣ, ಕಂಡ ತಕ್ಷಣ ಒಂದು ಮುಳುಗಿ ಹಾಕೋದು ಅಂತೇಳಿ. ಅದು ಶಾಸ್ತ್ರ, ಅದು ಶಾಸ್ತ್ರ ಕಂಡ ತಕ್ಷಣ ಮುಳುಗಿ ಹಾಕ್ಬೇಕು, ಅದನ್ನು ಓದಿಬಿಡ್ಬೇಕು ಅಂತ ಅರ್ಥ. ಪುಸ್ತಕ ಕಂಡ್ರೆ ಓದಿ ಹಾಕಬೇಕು. ಯಾರು? ಹೌದು. ಯಾರಿಗೆ ಕ್ಷತ್ರಿಯನಿಗೆ ಯಾವುದು ಬೇಕೀಗ? ಬಲ ಆದ್ದರಿಂದಾಗೇ ಅವನು ಬಲಕ್ಕೆ ಹೆದರಿದರೆ ಅವನು ಕ್ಷತ್ರಿಯ ಅಲ್ಲ, ಜ್ಞಾನಕ್ಕೆ ಹೆದರಿದರೆ ಅವನು ಬ್ರಾಹ್ಮಣನಲ್ಲ. ಜ್ಞಾನ ಅಂದರೆ ತೀರ್ಥ, ನೀರು. ಅದಕ್ಕೆ ಹೆದರಿದ ಅವನು ಏನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಕ್ಷತ್ರಿಯನಿಗೆ ಮೈ ಗಟ್ಟಿ, ಬ್ರಾಹ್ಮಣಿಗೆ ತಲೆ ಗಟ್ಟಿ, ಎರಡಿರ್ಬೇಕಲ್ಲಿ. ಈ ಎರಡು ಗಟ್ಟಿ ಇಲ್ದವ್ರು ಬ್ರಾಹ್ಮಣರಲ್ಲ, ಕ್ಷತ್ರಿಯರನ್ನೆಲ್ಲ ಆಗಿಬಿಡ್ತಾರೆ. ಒಂದು ಗಟ್ಟಿ ಇರಲೇಬೇಕು. ಏನಾಗಲ್ಲ, ಮೊದಲು ಮೆಂಟಲಿ ತಯಾರಾಗಿರ್ಬೇಕು. ಅದಕ್ಕೇನೇನು ಮಾಡಬೇಕು, ಮೊದಲು ಇಲ್ಲಿಂದ ಒಂದು ತಂಡಿ ಸ್ನಾನ ಶುರು ಮಾಡಿರ್ಬೇಕು ಹೋಗ್ಬೇಕಾದ್ರೆ. ಬದ್ರಿಗೆ ಹೋಗೋ ಐಡಿಯಾ ಇದೆ, ಆದ್ದರಿಂದ ಇಲ್ಲಿ ಪ್ರಾಕ್ಟೀಸ್ ಅಲ್ಲೇ ಹೋಗಿ ಮಾಡಿದರೆ ಆಗೋದಿಲ್ಲ. ಪ್ರಾಕ್ಟೀಸ್ ಆವಾಗ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ. ಇಲ್ದರೆ ಪ್ರಿಪ್ರೇಷನ್ ಅಂತೀವಲ್ಲ, ಆ ಪ್ರಿಪ್ರೇಷನ್ ಇರ್ಬೇಕು. ಹಾಗಲ್ಲ, ಅಲ್ಲಿ ಪಾಳಿತ ಇಲ್ಲೇ ಜಾಸ್ತಿ ಬಿಸ್ತೀರು ಮಾಡೋಣ ಇಲ್ಲೇ ಅಂತ ತಿಳ್ಕೊಂಡ್ಬಿಡ್ತಾರೆ, ಇನ್ನೂ ಕಷ್ಟ ಆಗಿಬಿಡೋದು. ಅಲ್ಲಿ ಕಷ್ಟ ಅಂತೇಳಿ ಇಲ್ಲೇ ಶುರು ಮಾಡಿಬಿಟ್ರೆ ಅದು ನಿಯಂತ್ರಣ ಮಾಡಬೇಕು. 48 ದಿವಸ ಆಯಿತು ಮಂಡಲ. ಹೌದು ಅವ್ರು ಮಾಡಿದ್ದಾರೆ. ಆದರೆ ಮತ್ತೆ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಮುಖ್ಯ, ಇಲ್ದವ್ರು ಆಗೋದಿಲ್ಲ. ಆ ಮೆಂಟಲಿ ಸ್ಟ್ರಾಂಗ್ ಆಗಲಿಕ್ಕೇ ಇವೆಲ್ಲ ಶಾಸ್ತ್ರಾಧ್ಯಯನ ಉಪಯೋಗ ಆಗೋದು. ಮೈಂಡ್ ಸ್ಟ್ರಾಂಗ್ ಆಗಲಿಕ್ಕೆ ಶಾಸ್ತ್ರ ಓದಬೇಕು, ದೇಹ ಸ್ಟ್ರಾಂಗ್ ಆಗಲಿಕ್ಕೆ ಆಹಾರ ತಗೋಬೇಕು. ಅದು ದೇಹದ ಮನಸ್ಸಿನ ಆಚಾರ ಹೇಳ್ತಾರೆ, ಆಹಾರ ಅಂದರೆ ಮನಸ್ಸಿನ ಆಹಾರ ಅಂದರೆ ಜ್ಞಾನ, ಮನಸ್ಸಿನ ಆಹಾರ. ಇದೆಲ್ಲ ಫಿಸಿಕಲ್ಲೆಲ್ಲ ಏನದು ದೇಹಕ್ಕೆ ಆಹಾರ. ದೇಹದ ಎಷ್ಟೇ ನೀವು ದೇಹಕ್ಕೆ ಹಾಕಿದರೂ ಕೂಡ ದೇಹ ಏನಾಗತ್ತೆ, ನಾಳೆ ಎಷ್ಟೇ ನೀವು ಚೆನ್ನಾಗಿ ನೋಡಿಕೊಂಡ್ರೂ ವಯಸ್ಸಾಗೇ ಆಗುತ್ತೆ, ಶಕ್ತಿ ಹೋಗೇ ಹೋಗುತ್ತೆ, ಗ್ಯಾರಂಟಿ.
ಇನ್ನೂ ಹೇಳೋದಾದರೆ ಅವ್ರಿಗೆ ಬೇಗ ವಯಸ್ಸಾಗುತ್ತೆ, ಅವ್ರಿಗೆ ಯಾರಿಗೆ ಹೆಚ್ಚೆಚ್ಚು ಓಡಾಡೋದಿಲ್ಲ, ಬೇಗ ವಯಸ್ಸಾಗುತ್ತೆ, ಬೇಗ ಹೋಗಿಬಿಡೋದು. ಉಪಯೋಗಿಸಿದ್ರೆ ಸ್ವಲ್ಪ ವಾಸಿ, ಅರ್ಥ ಆಯ್ತು. ಅದು ಮನಸ್ಸಾಗಲ್ಲ, ವಯಸ್ಸಾಗ್ತಾ ಮನಸ್ಸು ಏನಾಗುತ್ತೆ, ಭಾರಿ ಸ್ಟ್ರಾಂಗ್ ಆಗಲಿಕ್ಕೆ ಶುರುವಾಗುತ್ತೆ. ಎಷ್ಟೋ ವಯಸ್ಸಾದವರಿಗೆ ಆಸೆಗಳು ಭಾರಿ ಕಡಿಮೆ ಆಗುತ್ತೆ, ಎಲ್ರಿಗೂ ಅಲ್ಲ, ಸಾಮಾನ್ಯ ತುಂಬ ಜನ ಕಡಿಮೆ ಆಗಿಬಿಡ. ವಯಸ್ಸಾಯ್ತು ಇಂಥವ್ನು ಏನು ಮಾಡಲಿ ಅಂತೆ ಅಲ್ಲಿಗೆ.